ಆಪ್ಷನ್ ಟ್ರೇಡಿಂಗಲ್ಲಿ ಆಪ್ಷನ್ ಟ್ರೇಡ್ ಮಾಡೋದಕ್ಕೆ ಯಾವ ಆಪ್ಷನ್ ಬೆಸ್ಟು ಅಂದರೆ ಇಂಡೆಕ್ಸ್ ಆಪ್ಷನ್ನ ಸ್ಟಾಕ್ ಆಪ್ಷನ್ನ ಬೆಸ್ಟು ಅಂತ ಒಬ್ರು ಕೇಳಿದ್ದಾರೆ. ಅದ್ರ ಜೊತೆ ಇನ್ನು ಕರೆನ್ಸಿ ಆಪ್ಷನ್ನು ಕಮಾಡಿಟಿ ಆಪ್ಷನ್ನು ಇದೆ. ಬಟ್ ಸ್ಟಾಕ್ ಆಪ್ಷನ್ನ ಇಂಡೆಕ್ಸ್ ಆಪ್ಷನ್ ಬೆಸ್ಟಾ, ಯಾವ್ದು ಬೆಸ್ಟಪ್ಪ ಅಂತ ಒಂದು ಪ್ರಶ್ನೆ. ಸೊ ಇವತ್ತು ಈ ವಿಡಿಯೋಲ್ಲಿ ಯಾವ್ದು ಬೆಸ್ಟು ಅನ್ನೋದು ಕಂಪ್ಲೀಟಾಗಿ ಫುಲ್ಲಾಗಿ ನೋಡ್ಬಿಡೋಣ ಬನ್ನಿ. ಆ ಪ್ರೀಮಿಯಮ್ಮು ಮತ್ತು ಸ್ಟ್ರೈಕ್ ಪ್ರೈಸು, ನಮ್ಮ ಮಾರ್ಜಿನ್ನು, ಇದಕ್ಕೆಲ್ಲ ಕಂಫರ್ಟಾಗಿದೆಯಾ, ಫ್ಲೆಕ್ಸಿಬಿಲಿಟಿ ಇದೆಯಾ? ಬೈ ಮಾಡಿಬಿಟ್ರೆ ಆಮೇಲೆ ಎಕ್ಸಿಟ್ ಆಗೋಕ್ಕೆ ಜನನೇ ಇಲ್ಲ ಅಂದರೆ ಹಾಂ, ಅದು ಎಡವಟ್ಟಾಗೋದು. ಬೇಕು ಅನ್ನೋದು ಮಾತ್ರ ದೊಡ್ಡದು, ಅವು ಮಾರ್ಜಿನ್ ಕೇಳಿದ್ರೆ ಮಾರ್ಕೆಟ್ ಅದು ಮಾತ್ರ ಚಿಕ್ಕದಾಗಿದ್ರೆ ಹೆಂಗೆ ಅಲ್ವಾ? ಕರೆಕ್ಟ್ ಅಲ್ಲ? ಕಾಸಿಗೆ ತಕ್ಕನಂಗೆ ಕಡಲೆಕಾಯಿ ಅಂತಾರಲ್ಲ. ನಮಸ್ಕಾರ ಸರ್. ನಮಸ್ಕಾರ ಸರ್. ಇವತ್ತು ಸೋಷಿಯಲ್ ಮೀಡಿಯಲ್ಲಿ ನಿಖಿಲ್ ಅನ್ನೋರು ಒಂದು ಇಂಪಾರ್ಟೆಂಟ್ ಕ್ವೆಶನ್ ಕೇಳಿದ್ದಾರೆ. ಏನಪ್ಪ ಅಂದರೆ, ಆಪ್ಷನ್ಸಲ್ಲಿ ಯಾವುದು ಬೆಸ್ಟ್, ಅಂದರೆ ಸ್ಟಾಕ್ ಆಪ್ಷನ್ಸ್ ಬೆಸ್ಟಾ, ಇಂಡೆಕ್ಸ್ ಆಪ್ಷನ್ಸ್ ಬೆಸ್ಟಾ ಟ್ರೇಡ್ ಮಾಡೋಕ್ಕೆ ಅನ್ನೋದನ್ನು ಕೇಳಿದ್ದಾರೆ. ಅದ್ರ ಜೊತೆಯಲ್ಲಿ ನೀವು ಅದ್ರ ಬಗ್ಗೆ ಹೇಳಿ ಅಂತ ಕೇಳಿದ್ದಾರೆ. ಸೊ ನೀವೇನು ಹೇಳ್ತೀರಾ? ನೋಡಿ, ನಾರ್ಮಲಿ ನಾವು ಆಪ್ಷನ್ ಟ್ರೇಡಿಂಗಲ್ಲಿ ಎಕ್ಸ್ಪೆಕ್ಟ್ ಮಾಡೋದು 4 ಥರ. ಓಕೆ. ಆ 4ರಲ್ಲಿ ಕ್ಲಾರಿಟಿ ಇದ್ಬಿಟ್ರೆ ಯಾವುದು ಬೆಸ್ಟು ಯಾವ್ದು ವರ್ಸ್ಟು ಅನ್ನೋದು ಏನು ಥಿಂಕ್ ಮಾಡೋ ಅವಶ್ಯಕತೆ ಇಲ್ಲ. ಆ್ಯಂಡ್ ಅಟ್ ದಿ ಸೇಮ್ ಟೈಮ್ ಯಾವುದೇ ಥರದ್ದು ಆಪ್ಷನ್ಸಲ್ಲಿ ಬೆಸ್ಟು ವರ್ಸ್ಟು ಅನ್ನೋದಿಲ್ಲ. ಸರಿ. ಅದು ಬಂದು ನಾವು ಬೆಸ್ಟಾಗಿ ಎಷ್ಟು ಪ್ರಿಪೇರ್ಡ್ ಇದ್ದೀವಿ, ನಾವು ಬೆಸ್ಟ್ ಆ್ಯಕ್ಷನ್ ತಗೊಳಕ್ಕೆ ರೆಡಿ ಇದ್ದೀವ, ನಾವು ಬೆಸ್ಟ್ ವೇ ಅಲ್ಲಿ ಟ್ರೇಡ್ ಮಾಡೋಕ್ಕೆ ರೆಡಿ ಇದ್ದೀವ, ನಾವು ಬೆಸ್ಟ್ ಆಗಿರಬೇಕು. ಬೇರೆ ಆಪ್ಷನ್ಸಲ್ಲಿ ಬೆಸ್ಟು ವರ್ಸ್ಟು ಅಂತ ಏನೂ ಇಲ್ಲ. ಬಟ್ ಅದು ಕ್ಲಾರಿಟಿ ಮಾಡಿಬಿಡೋಣ, ಏನು ಇಶ್ಯೂ ಇಲ್ಲ. ಸರಿ ಸರಿ. ಈ 4 ಪಾಯಿಂಟ್ ಗೊತ್ತಿರಬೇಕು ಅಂತ ಹೇಳಿದ್ರೆ, ಹೌದು. ಏನು ಈ 4 ಪಾಯಿಂಟು? ಯಾಕಂದರೆ ಕೇಳಿರೋರಿಗೆ ಸ್ವಲ್ಪ ಇನ್ನೂ ಚೆನ್ನಾಗಿ ಕ್ಲಾರಿಟಿ ಸಿಗಲಿ ಅಂದ್ಬಿಟ್ಟು. ಅಂದರೆ ಒಂದೊಂದೇ ಹಿಡ್ಕೊಂಡು ಹೋಗ್ತೀನಿ. 4 ಒಂಚೂರು ನನ್ನ ಲ್ಯಾಪ್ಟಾಪ್ ಕೊಡಿ. ನೋಡಿ, ನಂಬರ್ 1, ಈ ಪ್ರೀಮಿಯಮ್ಮಲ್ಲಿ ನಮಗೆ ಸ್ಟ್ರೈಕ್ ಪ್ರೈಸ್ ಪ್ರೀಮಿಯಂ 2 ಬರುತ್ತಲ್ಲ, ಅಲ್ಲಿ ಫ್ಲೆಕ್ಸಿಬಿಲಿಟಿ ಇರಬೇಕು. ಅಂದರೆ ಅವ್ರು ಕೇಳಿರೋದು ಇಂಡೆಕ್ಸ್ ಸ್ಟಾಕ್ಸ್ ಅಂತಲ್ವಾ? ಹೌದು ಹೌದು. ಅದು ಕರೆಕ್ಟ್ ಅಲ್ಲ? ಅದು ಕರೆಕ್ಟ್, ಅದು ಕರೆಕ್ಟ್. ಇಂಡೆಕ್ಸ್ ಬೆಸ್ಟಾ, ಸ್ಟಾಕ್ಸ್ ಆಪ್ಷನ್ ಬೆಸ್ಟಾ? ಹೌದು ಅನ್ನೋದು ಅವ್ರು ಕೇಳಿರೋದು. ಹೌದು. ಇಲ್ಲಿ ಬಂದು 4 ಪಾಯಿಂಟ್ ಹೇಳಿದಿಲ್ಲ. 4 ಪಾಯಿಂಟಲ್ಲಿ ಬಂದು ನಂಬರ್ 1, ಆ ಪ್ರೀಮಿಯಮ್ಮು ಮತ್ತು ಸ್ಟ್ರೈಕ್ ಪ್ರೈಸು, ನಮ್ಮ ಮಾರ್ಜಿನ್, ಇದಕ್ಕೆಲ್ಲ ಕಂಫರ್ಟ್ ಆಗಿದೆಯಾ, ಫ್ಲೆಕ್ಸಿಬಿಲಿಟಿ ಇದೆಯಾ, ಇದು ನಂಬರ್ 1. ಇದು ನೋಡಿ, ನೀವು ಆಪ್ಷನ್ ಚೈನ್ ಓಪನ್ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ ನಿಮಗೆ. ಓಕೆ. ಫ್ಲೆಕ್ಸಿಬಿಲಿಟಿ ಇಲ್ಲಿ ನೋಡಿ. ಫಾರ್ ಎಕ್ಸಾಂಪಲ್ ಇಂಡೆಕ್ಸ್ ಆಪ್ಷನ್ ಚೈನ್, ಇದು ಸ್ಟಾಕ್ದು ಒಂದು ಯಾವುದೋ ಒಂದು ಸ್ಟಾಕ್ ಆಪ್ಷನ್ ಚೈನ್. ಸರಿ. ಕ್ಲಿಯರ್? ಇದು ಎರಡರಲ್ಲೂ ನಿಮಗೆ ವ್ಯತ್ಯಾಸ ಗೊತ್ತಾಗುತ್ತೆ ನೋಡಿ. ಓಕೆ. ಹೌದು. ಸೊ ಫಸ್ಟ್ ನಂಬರ್ 1 ಈ ಫ್ಲೆಕ್ಸಿಬಿಲಿಟಿ ಇರಬೇಕು. ಅದ್ರ ಒಳಗಡೆ ನೀವು ನೋಡುವಾಗ ಇನ್ನೊಂದು 2ನೇ ಫ್ಲೆಕ್ಸಿಬಿಲಿಟಿ ಏನಪ್ಪ ಅಂದರೆ, ಬೈಯರ್ಸು ಸೆಲ್ಲರ್ಸು ಜಾಸ್ತಿ ಇರಬೇಕು. ನಾನು ನಾರ್ಮಲಿ ಆ ವಾಲ್ಯೂಮ್ ಅನ್ನೋ ಹೆಸರು ಯೂಸ್ ಮಾಡಲ್ಲ. ಅಂದರೆ ಮಿಸ್ಡೈರೆಕ್ಟ್ ಆಗಿಬಿಡುತ್ತಾ ಅಂತ ಒಂದು ಸಣ್ಣ ಹೆಸಿಟೇಷನ್ ಅಷ್ಟೇ. ಸೊ ಬೈಯರ್ಸ್ ಸೆಲ್ಲರ್ಸು ಜಾಸ್ತಿ ಇರಬೇಕು 2ನೇ ಪಾಯಿಂಟಲ್ಲಿ. ಆ ಬೈಯರ್ ಸೆಲ್ಲರ್ಸ್ ಯಾಕಪ್ಪ ಅಂದರೆ, ನೀವು ಆಪ್ಷನ್ಸಲ್ಲಿ ಸಮ್ ಟೈಮ್ ಫಾಸ್ಟಾಗಿ ಆ್ಯಕ್ಷನ್ ತೊಗೊಳೋದು ಬರುತ್ತೆ, ಫಾಸ್ಟ್ ಎಂಟ್ರಿ ತೊಗೊಳೋದು ಬರುತ್ತೆ, ಇಲ್ಲ ಫಾಸ್ಟ್ ಎಕ್ಸಿಟ್ ಮಾಡೋದು ಬರುತ್ತೆ. ಎಕ್ಸಿಟ್ ಮಾಡೋಕ್ಕೆ ಒಂದು 2 ನಿಮಿಷ ಏನಾದ್ರು ಡಿಲೇ ಆಯಿತು ಅಂದರೆ ಪ್ರೈಸ್ ಬಂದು ವೇರಿಯೇಷನ್ ದೊಡ್ಡದಾಗಿ ಕಾಣ್ತಾ ಇರುತ್ತೆ. ಅದು ಸ್ವಲ್ಪ ಫಿಯರ್ ಕೊಟ್ಬಿಡುತ್ತೆ. ಹೌದು. ಅರ್ಥ ಆಯ್ತಲ್ಲ? 2ನೇ ಪಾಯಿಂಟ್ ಬಂದು ಬೈಯರ್ ಸೆಲ್ಲರ್ಸು ಯೂಸ್ ಇದ್ರೆ ಅಲ್ಲಿ ಬಂದು ಬೆಸ್ಟ್ ಇರುತ್ತೆ. ಅಂದರೆ ಸ್ಟಾಕ್ ಬೆಸ್ಟಾ ಇಂಡೆಕ್ಸ್ ಬೆಸ್ಟಾ ಅಲ್ಲ, ಬೆಸ್ಟ್ ನೋಡಬೇಕಾಗಿರೋದು ಇನ್ನು 4 ಪಾಯಿಂಟ್. ಸರಿ ಸರಿ. ಅದರೊಳಗೆ ಎಷ್ಟು ವೇರಿಯೇಷನ್, ಎಷ್ಟು ಥರದ್ದು ಸ್ಟ್ರೈಕ್ ಪ್ರೈಸ್ ಸಿಗುತ್ತೆ, ಇಂಡೆಕ್ಸ್ನು ಮತ್ತು ಸ್ಟಾಕ್ನು ಇಟ್ಕೊಂಡು ಕಂಪೇರ್ ಮಾಡ್ಕೊಳ್ಳಿ. NSE ವೆಬ್ಸೈಟಲ್ಲಿ ಓಪನ್ ಮಾಡ್ಕೊಳ್ಳಿ, ಎರಡು ಇಟ್ಕೊಂಡು ಕಂಪೇರ್ ಮಾಡ್ಕೊಳ್ಳಿ. ಇದೆಲ್ಲ ಇಷ್ಟು ಫ್ಲೆಕ್ಸಿಬಿಲಿಟಿ ಇದೆಯಾ, ಇದಕ್ಕೂ ಫ್ಲೆಕ್ಸಿಬಿಲಿಟಿ ಇದೆಯಾ, ಯಾವ ಸ್ಟಾಕ್ಸಲ್ಲಿ ಈಕ್ವಲ್ ಆಗಿ ಇಂಡೆಕ್ಸ್ಗೆ ಫ್ಲೆಕ್ಸಿಬಿಲಿಟಿ ಇದೆ, ಯಾವ ಸ್ಟಾಕ್ಸ್ಗೆ ಇಲ್ಲ ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಳೋದು. ಎಲ್ಲ ಸ್ಟಾಕ್ಸಲ್ಲೂ ಜನ ಬಂದು ಟ್ರೇಡ್ ಮಾಡಬೇಕು ಅನ್ನೋ ರೂಲ್ ಇಲ್ಲ. ಎಲ್ಲಿ ಜನ ಜಾಸ್ತಿ ಇರ್ತಾರೋ ಬೈಯರು ಸೆಲ್ಲರು, ಅಲ್ಲಿ ನಿಮಗೆ ಕಂಫರ್ಟ್ ಆಗಿರುತ್ತೆ, ಅದು ಬೆಸ್ಟ್ ಆಗುತ್ತೆ ಆ್ಯಕ್ಚುಲಿ. ಸೊ ಫಾರ್ ಎಕ್ಸಾಂಪಲ್ ಇದು ಯಾವ್ದು ನೋಡಿ, ಇದೊಂದು ಸ್ಟಾಕು
ಇದರಲ್ಲಿ ಲಾಟ್ ಸೈಜ್ ಬಂದು 2300 ಲಾಟ್ ಸೈಜ್ ಇದೆ. ಇಲ್ಲಿ ಟೋಟಲ್ 150 ಡಿಫ್ರೆಂಟ್ ಸ್ಟ್ರೈಕ್ ಪ್ರೈಸಸ್ ಇದೆ ನೋಡಿ. 150 ಸ್ಟ್ರೈಕ್ ಪ್ರೈಸ್ ಇಲ್ಲಿ ಬೇರೆ ಬೇರೆ. 150 ಡಿಫ್ರೆಂಟ್ ಸ್ಟ್ರೈಕ್ ಪ್ರೈಸಸ್ ಇದೆ, ಹೌದು ಕರೆಕ್ಟಾ? ಹೌದು. ಸೊ ಈ 150 ಸ್ಟ್ರೈಕ್ ಪ್ರೈಸಸ್ ಮೇಲ್ಗಡೆ ಇರೋದೆಲ್ಲ ನೋಡಿದ್ರೆ 107 ಇದೆ. ಕೌಂಟ್ ಮಾಡ್ಕೊಳ್ಳಿ, 107 ಇದೆ ಆ ಅರ್ಧ ಮನಿಯಿಂದ. ಆ ಅರ್ಧ ಮನಿಯಿಂದ ಕೆಳಗಡೆ ಇರೋದೆಲ್ಲ ಒಂದು 43 ಇದೆ. ಓಕೆ, ಸರಿ. ಅರ್ಧ ಮನಿಯಿಂದ ಕೆಳಗಡೆ ಇರೋದು 43 ಇದೆ. ನಿಮ್ಗೆ ಕ್ಲಾರಿಟಿ ಬಂತು ಅನ್ಸುತ್ತೆ. ಅದೇ ಥರ ಕಾಲು ಮತ್ತೆ ಪುಟ್ ಆಪ್ಷನಲ್ಲಿ OTM ಸ್ಟ್ರೈಕ್ ಪ್ರೈಸ್ ಬಂದು ಜಾಸ್ತಿ ಆಕ್ಟಿವ್ ಆಗಿದೆ. OTM ಸ್ಟ್ರೈಕ್ ಪ್ರೈಸ್ ಔಟ್ ಆಫ್ ದಿ ಮನಿ. ಅದು ನಾರ್ಮಲಿ ಸ್ಟಾಕ್ ಇರೋದ್ರಿಂದ ಅಂತ OTM ಅಂತ ಏನು ಇಶ್ಯೂ ಬರಲ್ಲ ಅನ್ಸುತ್ತೆ. ಸೊ ಎಗೈನ್ ಕಾಲು ಪುಟ್ ಆಪ್ಷನಲ್ಲಿ ಲೆಸ್ ನಂಬರ್ ಬಂದಿರೋದು, ಅಂದರೆ ನಂಬರ್ ಆಫ್ ಸ್ಟ್ರೈಕ್ ಪ್ರೈಸ್ ಇದಿರೋದು ITM ಅಲ್ಲಿದೆ. ಇದರಲ್ಲಿ ನೋಡಿ ಲಾಸ್ಟ್ ಪ್ರೀಮಿಯಂ ಇರೋದು ಈ ಸ್ಟಾಕಲ್ಲಿ 0.15 ಅಂದರೆ 15 ಪೈಸೆ ಇದೆ. ಅದು ಲೀಸ್ಟ್ ಪ್ರೀಮಿಯಂ ಇರೋಂಥದ್ದು, ಕರೆಕ್ಟ್ ಅಲ್ಲ? ಇದು ಬಂದು ಒಂದು ಲಾಟ್ಗೆ ಇನ್ವೆಸ್ಟ್ಮೆಂಟ್ ಬಂದು ನಾರ್ಮಲಿ 345 ರೂಪಾಯಿ ಆಗುತ್ತೆ. 2300 ಲಾಟ್ ಸೈಜ್ ಅಂದರೆ ಸರಿ 15 ಪೈಸೆ ಅಂದರೆ ಲೆಕ್ಕ ಮಾಡಿಕೊಂಡ್ರೆ ಅಷ್ಟೇ ಇನ್ವೆಸ್ಟ್ಮೆಂಟ್ ಅಷ್ಟೇ ಮಾರ್ಜಿನ್ ಕೊಡೋದು ಬರುತ್ತೆ ಆಪ್ಷನ್ ಟ್ರೇಡಿಂಗ್ಗೆ. ಈಗೇನು ಹೈಯೆಸ್ಟ್ ಪ್ರೀಮಿಯಂ ಬಂದು ಇದರಲ್ಲಿ ಆಕ್ಟಿವ್ ಆಗಿರೋದು 13 ರೂಪಾಯಿ, 13.25 ರೂಪಾಯಿ ಇದೆ ಇವಾಗ ನೀವು ನೋಡೋದ್ರಲ್ಲಿ. ಫಾರ್ 1 ಲಾಟ್ಗೆ ಅದು ಬಂದು ಇನ್ವೆಸ್ಟ್ಮೆಂಟ್ ಆಲ್ರೆಡಿ 30,400 ಚಿಲ್ಲರೆ ಆಗ್ಬಿಡುತ್ತೆ. ಸಾರಿ, 475 ರೂಪಾಯಿ ನಾವು ಅರೌಂಡ್ ಬರುತ್ತೆ. ಬಟ್ ಇದೆ ಇಂಡೆಕ್ಸ್ ಆಪ್ಷನಲ್ಲಿ. ಇದೆ ಇಂಡೆಕ್ಸ್ ಆಪ್ಷನಲ್ಲಿ ನೀವು ಬಂದಾಗ ಅದೇ ಟ್ಯಾಲಿ ಮಾಡುವಾಗ ನಮಗೆ ಬ್ಯಾಂಕ್ ನಿಫ್ಟಿ ಎಕ್ಸಾಂಪಲ್ ಆಪ್ಷನ್ ತಗೊಂಡ್ರೆ ಲಾಟ್ ಸೈಜ್ ಬಂದು 15 ಇದೆ. 15, ಹೌದು. ಈಗ ಜಾನ್ವರಿ ರೇಂಜಲ್ಲಿ ಕಡಿಮೆ ಮಾಡಿದ್ರೆ ಅದು ವೇರಿಯೇಷನ್ ಆಗ್ತಾನೆ ಇರುತ್ತೆ. ಬ್ಯಾಂಕ್ ನಿಫ್ಟಿ 15 ಇರುತ್ತೆ, ಬಟ್ ಟೋಟಲ್ ನಂಬರ್ ಆಫ್ ಸ್ಟ್ರೈಕ್ ಪ್ರೈಸು 137 ಇದೆ. ಓಕೆ, ಇದೆಲ್ಲ ಒಂದು ಸ್ವಲ್ಪ ನೋಡಿಕೊಂಡ್ರೆ ನಮಗೆ ಬೆಸ್ಟ್ ಯಾವುದಿಲ್ಲ ಅನ್ನೋ ಕನ್ಫ್ಯೂಷನ್ ಬರಲ್ಲ. ಇಷ್ಟೇ ನೋಡಬೇಕಾಗಿರೋದು, ಸಿಂಪಲ್. ಬಟ್ ಫೈನಲಿ ಬೆಸ್ಟ್ ಯಾವುದು ಅಂತ ನೋಡೋಣ, ಇವತ್ತೆಲ್ಲ ಜಾಲಾಡಿಸ್ಬಿಡೋಣ. ಹೌದು. ಸೊ ಯಾರದು? ನಿಖಿಲ್ ಅಂತ. ನಿಖಿಲ್ ನಮಸ್ಕಾರ. ಸೊ ನೆಕ್ಸ್ಟ್ ಇಲ್ಲಿ ಬಂದು 137 ಸ್ಟ್ರೈಕ್ ಪ್ರೈಸ್ ಇದೆ. ಅದರಲ್ಲಿ 85 ಸ್ಟ್ರೈಕ್ ಪ್ರೈಸು ಎಬೋ ATM ಇದೆ. ಮೇಲ್ಗಡೆ ATMಗಿಂತ ಮೇಲ್ಗಡೆ ಇರೋದ್ರಲ್ಲಿ ನೋಡಿ 85 ಇದೆ. ಓಕೆ. ಸೊ ನೆಕ್ಸ್ಟು 52 ಸ್ಟ್ರೈಕ್ ಪ್ರೈಸಸ್ಸು ಬಿಲೋ ಇದೆ. ATM ಇಂದ ನೀವು ಕೆಳಗಡೆ ಲೆಕ್ಕ ಮಾಡಿಕೊಂಡ್ರೆ 52 ಇದೆ. ಆಮೇಲೆ ಅದು ಅಷ್ಟೇ ನಂಬರ್ ಬರುತ್ತಾ ಅಂದರೆ ಹಂಗಲ್ಲ, ಅದು ಅವಾಗ ವೇರಿಯೇಷನ್ ಆಗ್ತಾನೇ ಇರುತ್ತೆ. ಹೌದು, ಟೋಟಲ್ ನಂಬರ್ ಆಫ್ ಸ್ಟ್ರೈಕ್ ಪ್ರೈಸ್ ವೇರಿಯೇಷನ್ ಆಗ್ತಿರುತ್ತೆ. ಹೌದು. ನೀವು ನೋಡಬೇಕಾಗಿರೋದು ಇಷ್ಟರಲ್ಲಿ ಏನಪ್ಪ ಅಂದರೆ ಯಾವುದೇ ಇರಲಿ ಲಾಸ್ಟ್ ಸ್ಟ್ರೈಕ್ ಪ್ರೈಸ್ ಲೀಸ್ಟ್ ಆ್ಯಂಡ್ ಟಾಪ್, ಇದರಲ್ಲಿ ಔಟ್ ಆಫ್ ದಿ ಮನಿ ನೋಡಿದ್ರೆ ಇದರಲ್ಲಿ ಜನ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರಾ ಅಂದರೆ ಬೈಯರ್ ಸೆಲ್ಲರ್ ಜಾಸ್ತಿ ಇದ್ದಾರಾ ಅಂತ ನೋಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಸರಿ, ಆವಾಗ ಬಂದು ಏನು ವಿತೌಟ್ ಸ್ಟ್ರೆಸ್ ಇದು ಮಾಡ್ಬಿಡೋದು. ನೀವು ಬೈ ಮಾಡಿಬಿಟ್ರೆ ಆಮೇಲೆ ಎಕ್ಸಿಟ್ ಆಗೋಕ್ಕೆ ಜನನೇ ಇಲ್ಲಾಂದ್ರೆ ಅದು ಕರೆಕ್ಟ್ ಅಲ್ವಾ? ಅದು ಎಡವಟ್ ಆಗೋದು. ಏನು ಇಂಡೆಕ್ಸ್ ಆಪ್ಷನ್ ಅಲ್ಲಿ ಅದೊಂದು ಎಡವಟ್ ಆಗಲ್ಲ. ಸ್ಟಾಕ್ಸ್ ಅಲ್ಲಿ ಮೆನಿ ಸ್ಟಾಕ್ಸ್ ಅಲ್ಲಿ ಹಂಗಾಗುತ್ತೆ. ಆಮೇಲೆ ನೋಡಿ ಇದು ಈಗ ಸದ್ಯಕ್ಕೆ ನೀವು ನೋಡೋದು ಡೀಪ್ ಇನ್ ದ ಮನಿ ಇಲ್ಲಿ ಇದು ಬ್ಯಾಂಕ್ ನಿಫ್ಟಿಲಿ ಡೀಪ್ ಇನ್ ದ ಮನಿ ಕಾಲು ಆ್ಯಂಡ್ ಡೀಪ್ ಇದು ಟೋಟ್ಲಿ ಔಟ್ ಆಫ್ ದಿ ಮನಿ ಪುಟ್ಟು ಬಂದು ಆಲ್ಮೋಸ್ಟ್ ಅಷ್ಟು ಆ್ಯಕ್ಟಿವ್ ಇಲ್ಲ. ಅದು ಆ್ಯಕ್ಟಿವ್ ಮೂವ್ ಆಗ್ತಾ ಆಗ್ಬಿಡುತ್ತೆ. ಅದು ಆ್ಯಕ್ಟಿವ್ ಆಗೋದು ಒಂದು ರೇಂಜ್ ಇಟ್ಕೊಂಡಿರ್ತಾರೆ ಸ್ಟ್ರೈಕ್ ಪ್ರೈಸ್ಗೆ ಎಕ್ಸ್ಚೇಂಜ್ ಕಡೆಯಿಂದ. ಅವ್ರು ಅಲ್ಲಿಗೆ ಬರ್ತಾ ಇಲ್ಲಿ ಆ್ಯಕ್ಟಿವ್ ಆಗಿಬಿಡುತ್ತೆ. ಬೈಯರ್ ಸೆಲ್ಲರ್ ಜಾಯಿನ್ ಆಗ್ತಾನೆ ಆ್ಯಕ್ಟಿವ್ ಆಗೋದು. ಹಂಗೆ ಬರೀ ಎಕ್ಸ್ಚೇಂಜ್ ಕೊಟ್ಟಿದ್ದ ತಕ್ಷಣ ಆ್ಯಕ್ಟಿವ್ ಆಗಲ್ಲ, ನಮ್ಮಂಥವ್ರೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ರೇ ಆ್ಯಕ್ಟಿವೇಟ್ ಆಗೋದು. ಹೌದು ಅಲ್ವಾ? ಸೊ ಅದೊಂದಿದೆ. ಅದಾದಮೇಲೆ ಡೀಪ್ OTM ಅಂದರೆ ಟೋಟ್ಲಿ ಔಟ್ ಆಫ್ ದಿ ಮನಿ ಕಾಲ್ ಆಪ್ಷನ್ನು ಮತ್ತು ಡೀಪ್ ಇನ್ ದ ಮನಿ ಪುಟ್ ಆಪ್ಷನ್ನು. ಸೊ ಆ್ಯಕ್ಟಿವ್ ಇದೆ ನೋಡಿ ಇಲ್ಲಿ, ಅಲ್ವಾ? ಆ್ಯಕ್ಟಿವ್ ಇದೆ. ಇದರಲ್ಲಿ ಲೀಸ್ಟ್ ಪ್ರೀಮಿಯಂ ನಾವು ಅದರಲ್ಲಿ ಏನು ನೋಡಿದ್ವಿ, 15 ಪೈಸೆ ನೋಡಿದ್ವಿ ಆ ಸ್ಟಾಕಲ್ಲಿ. ಇಲ್ಲಿ ಲೀಸ್ಟ್ ಪ್ರೀಮಿಯಂ ಬಂದು 5 ರೂಪಾಯಿ ಇದೆ ಇವತ್ತಿನ ಲೆಕ್ಕಕ್ಕೆ. ಅದು 1 ರೂಪಾಯಿನೂ ಇರ್ಬೋದು. ಹೌದು, 1 ರೂಪಾಯಿನೂ ಬರ್ಬೋದು, 50 ಪೈಸೆನೂ ಬರ್ಬೋದು,
₹5 ₹10 ನಿಂತ್ಕೋಬೋದು, ಅದೆಲ್ಲ ವೇರಿ ಆಗ್ತಾ ಇರುತ್ತೆ. ಸೊ ಲೀಸ್ಟ್ ಇವತ್ತು ನೋಡ್ತಾ ನಾವು ಇರೋದ್ರಲ್ಲಿ ಲೀಸ್ಟ್ ಆಕ್ಟಿವ್ ಸ್ಟ್ರೈಕ್ ಪ್ರೈಸ್ ಸ್ಟ್ರೈಕ್ ಬಂದು ₹5 ಇದೆ. ಪ್ರೀಮಿಯಂ ₹5 ಇದೆ. ಇನ್ವೆಸ್ಟ್ಮೆಂಟ್ ಅದಕ್ಕೆ ಒಂದು ಲಾಟ್ಗೆ ಎಷ್ಟಾಯ್ತು? 15 ಅಂದರೆ ₹5 ₹75 ಆಯ್ತು. ಹೌದು ಅಲ್ವಾ? ಸೊ ಹೈಯೆಸ್ಟ್ ಪ್ರೀಮಿಯಂ ವಿತ್ ಆಕ್ಟಿವ್ ಸ್ಟ್ರೈಕ್ ಪ್ರೈಸ್ ಎಷ್ಟಿದೆ ಇಲ್ಲಿ? ₹9,486 ಇದೆ. ಅಯ್ಯಪ್ಪ, ಹೈ ಪ್ರೀಮಿಯಂ. ಹೌದು, ಸೂಪರ್. ಹೈ ಪ್ರೀಮಿಯಂ ಅಲ್ಲ, ನಮಗೆ ಹೈ ರಿಟರ್ನ್ಸ್ ಬೇಕಾ ಮಾರ್ಕೆಟಲ್ಲಿ? ಬೇಕು. ಮತ್ತೆ ಬೇಕು ಅಂದರೆ ಇದು ಹಿಂಗೆ ಸರ್. ಹೈ ರಿಟರ್ನ್ಸ್ ಅಂದರೆ ಸ್ಟಾಕ್ ಮಾರ್ಕೆಟಲ್ಲಿ ಎಷ್ಟು ಬೇಕು? ಆ ಟ್ರೇಡ್ ಮಾಡುವಾಗ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತೀರಾ? ಫಾರ್ ಎಕ್ಸಾಂಪಲ್ ಹೇಳಿ ನೋಡೋಣ. ಏನು ಹೈ ರಿಟರ್ನ್ಸ್ ಅಂದರೆ ನೀವು ಯಾವುದು ಆಪ್ಷನ್ಸ್ ಇಟ್ಟು ಕೇಳ್ತಿದ್ದೀರಾ? ನೀವು ಯಾವುದಾದ್ರು ಹೇಳಿ, ಆಪ್ಷನ್ಸ್ ಇಟ್ಟೇ ಹೇಳಿ, ಬೇರೆ ಯಾವುದೋ ಯಾಕೆ? ಆಪ್ಷನ್ಸಲ್ಲಿ ಅಂದರೆ ಆರಾಮಾಗಿ 100, 500 ಆ ಥರ. ₹100-500 ಸಾಕಾ? ಅಲ್ಲ, ರಿಟರ್ನ್ಸ್ ಹೇಳ್ತೀನಿ. ₹100 ₹500 ಪರ್ಸೆಂಟೇಜ್ ವೈಸ್ ಹೇಳ್ತಿದ್ದೀನಿ. ಪರ್ಸೆಂಟೇಜ್ 100-500 ಒಂದು ನಂಬರ್ ಹೇಳಿ ನೋಡೋಣ. ಇಲ್ಲಿ ಈ ಸ್ಟ್ರೈಕ್ ಪ್ರೈಸ್ ಬಂದು ₹9,486 ಇದೆ ಸರ್. ಪ್ರೀಮಿಯಂ. ಹೌದು. ನಿಮ್ಗೆ ಎಷ್ಟು ದುಡ್ಡು ಬೇಕು? ಪರ್ಸೆಂಟೇಜ್ ಅಲ್ಲ, ಎಷ್ಟು ದುಡ್ಡು ಬೇಕು ಅಂತೇಳಿ. ನೀವು ಇನ್ವೆಸ್ಟ್ಮೆಂಟ್ ಕೇಳ್ತಿದ್ದೀರಾ? ದುಡ್ಡು ಬೇಕು ಮಾರ್ಕೆಟಿಂದ, ಮಾರ್ಕೆಟ್ ಕೊಡಬೇಕು. ಓಕೆ. ಅಲ್ಲ, ಪ್ರಾಫಿಟ್ ಅಂದಮೇಲೆ ಒಬ್ರೊಬ್ರದ್ದು ಒಂದೊಂದು ಥರ ಇರುತ್ತೆ. ₹1 ಯೋಚನೆ ಮಾಡೋಕ್ಕೆ ಏನು ಹಿಂದೇಟ್ ಹಾಕಲ್ಲ ಅಲ್ಲ? ಹೌದು, ಎಲ್ಲ ಮತ್ತೆ ₹9,000 ನೀವು ದೊಡ್ಡದು ಅಂದ್ಬಿಟ್ರೆ ಅದು ಕರೆಕ್ಟೇ. ನೋಡಿ, ಈ ವೇರಿಯೇಷನ್ ಗೊತ್ತಿರಬೇಕು. ಹೌದು, ನಾವು ಬೇಕು ಅನ್ನೋದು ಮಾತ್ರ ದೊಡ್ಡದು. ಅವ ಮಾರ್ಜಿನ್ ಕೇಳಿದ್ರೆ ಮಾರ್ಕೆಟ್ ಅದು ಮಾತ್ರ ಚಿಕ್ಕದಾಗಿದ್ರೆ ಹೆಂಗೆ ಅಲ್ವಾ? ಹೌದು, ಕರೆಕ್ಟ್ ಅಲ್ಲ? ಹೌದು. ಕಾಸಿಗೆ ತಕ್ಕನಂಗೆ ಕಡಲೆಕಾಯಿ ಅಂತಾರಲ್ಲ, ಆ ಥರನೂ ಆಗುತ್ತೆ. ಇಲ್ಲ, ಬಟ್ ಸ್ಟಾಕ್ ಮಾರ್ಕೆಟ್ ಮತ್ತು ಆಪ್ಷನ್ಸಲ್ಲಿ ಹಂಗಿಲ್ಲ. ರೈಟ್ ವೇಲಿದ್ದಾಗ ನಿಜವಾಗ್ಲೂ ನೀವು ಎಕ್ಸ್ಪೆಕ್ಟ್ ಮಾಡಿದ ಥರ ನೀವೇ ಅವರು ನಿಖಿಲ್ ಬಂದು ನಾರ್ಮಲಿ ಟ್ರೇಡ್ ಮಾಡ್ತಾ ಇದ್ದಾರೆ ಅಂದರೆ ಅವ್ರು ದಿನ ನೋಡ್ತಾ ಇರ್ತೀರ, ಗೊತ್ತಾಗ್ತಾ ಇರುತ್ತೆ ಪ್ರೈಸ್ ವೇರಿಯೇಷನ್ ಎಷ್ಟೆಷ್ಟೆಲ್ಲ ಆಗ್ತಾ ಇದೆ. ಈವನ್ ಔಟ್ ದಿ ಮನಿ, ಔಟ್ ಆಫ್ ದಿ ಮನಿ, ಇನ್ ದ ಮನಿ, ಯಾವುದ್ರಲ್ಲಿ ನೋಡಿದ್ರೂ ವೇರಿಯೇಷನ್ ಯೂಜ್ ಪರ್ಸೆಂಟೇಜಲ್ಲಿ ಆಗ್ತಾ ಇರುತ್ತೆ. ಆ ಥರ ಪರ್ಸೆಂಟೇಜ್ ಇದರಲ್ಲಿ ಬೇರೆ ಯಾವ ಬಿಸ್ನೆಸ್ಸಲ್ಲೂ ನಾನು ನೋಡಿಲ್ಲ. ನೋಡದೇ ಇರೋದು ಯಾಕೆ ಹೇಳಬೇಕು? ಕರೆಕ್ಟ್ ಅಲ್ಲ? ಸೊ 3ನೇ ಪಾಯಿಂಟ್ ಇವಾಗ ಹೇಳಿದ್ದೆ. ಏನಪ್ಪ ಅಂದರೆ ಆಪ್ಷನ್ ಟ್ರೇಡಿಂಗಲ್ಲಿ ನಾವು ದೊಡ್ಡ ದುಡ್ಡು ಬರಬೇಕು ಅಂತ ಯೋಚನೆ ಮಾಡ್ತೀವಿ. ಇದೇ 3ನೇ ಪಾಯಿಂಟ್. ನಾವು 4 ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂದ್ವಲ್ಲ, 4 ಎಕ್ಸ್ಪೆಕ್ಟೇಷನಲ್ಲಿ ಪ್ರೀಮಿಯಂ ಸ್ಟ್ರೈಕ್ ಪ್ರೈಸ್ ಫ್ಲೆಕ್ಸಿಬಿಲಿಟಿ ಇರಬೇಕಪ್ಪ. ಅದು ನಾವು ಕೇಳ್ತೀವೋ ಕೇಳಲ್ವೋ, ಒಳಗಡೆ ತಾನಾಗೆ ಟ್ರೇಡ್ ಮಾಡೋವಾಗ ಬಂದ್ಬಿಡುತ್ತೆ, ನಮ್ಮ ಮನಸ್ಸೊಳಗಡೆ ಬಂದ್ಬಿಡುತ್ತೆ. 2ನೇ ಎಕ್ಸ್ಪೆಕ್ಟೇಷನ್ನು ಬೈಯರು ಸೆಲ್ಲರು ಜಾಸ್ತಿ ಇರಬೇಕು. ಇಲ್ಲ ಫಾಸ್ಟಾಗಿ ಎಕ್ಸಿಟ್ ಆಗೋಕ್ಕಾಗಲ್ಲ, ಇಲ್ಲ ಫಾಸ್ಟ್ ಎಂಟ್ರಿ ಆಗೋಕ್ಕಾಗಲ್ಲ, ವೆಯ್ಟ್ ಮಾಡಬೇಕು. ವೆಯ್ಟ್ ಮಾಡಿ ಇನ್ ಕೇಸ್ ಮಾರ್ಕೆಟ್ ಕ್ಲೋಸ್ ಆಗೋವರೆಗೂ ಎಕ್ಸಿಟ್ ಸಿಕ್ಕಿಲ್ಲರೆ ಎಕ್ಸಿಟೇ ಮಾಡೋಕ್ಕಾಗದೆ ಹೋಗ್ಬಿಡುತ್ತೆ. ಇದೊಂದಿದೆ. ಸೊ 3ನೇದು ಆಪ್ಷನ್ ಟ್ರೇಡಿಂಗಲ್ಲಿ ನನಗೆ ದುಡ್ಡು ಜಾಸ್ತಿ ಬೇಕು. ನಾರ್ಮಲಿ ಯಾವ್ದು ಬೆಸ್ಟು ಅಂತ ಕೇಳೋವಾಗ ಇಂಡೆಕ್ಸಲ್ಲಿ ಜಾಸ್ತಿ ದುಡ್ಡು ಬರುತ್ತಾ, ಸ್ಟಾಕ್ಸಲ್ಲಿ ಜಾಸ್ತಿ ದುಡ್ಡು ಬರುತ್ತಾ ಅಂತ ನಾನು ಆ ಥರ ಕೇಳಿದರೆ ನಾನು ಆ ಫೀಲಲ್ಲಿ ಕೇಳ್ತಿದ್ದೆ. ಅದೇ ಪರ್ಪಸ್ ಅಲ್ವಾ? ಹೌದಾ? ನಾನು ಬೇರೆ ಬರೀ ಟ್ರೇಡ್ ಮಾಡೋಕ್ಕೆ ಅನ್ಕೊಂಡೆ, ನಾನು ದುಡ್ಡು ಬರೋಕ್ಕೆ ಅಂತ ಗೊತ್ತಿಲ್ಲ. ಮೇನ್ಲಿ ಇದ್ರಲ್ಲಿ ಜಾಸ್ತಿ ಬರುತ್ತಾ, ಅದರಲ್ಲಿ ಜಾಸ್ತಿ ಬರುತ್ತಾ ಅಂತ ಒಂದು ಎಕ್ಸ್ಪೆಕ್ಟೇಷನ್ನು. ಇದು ಬಂದು 3ನೇದು. ಸೊ ಮೋರ್ ಪ್ರಾಫಿಟ್ ಫ್ಲೆಕ್ಸಿಬಿಲಿಟಿ 3ನೇ ಪಾಯಿಂಟ್. ಕರೆಕ್ಟಾ? ಬಟ್ ಒಂದಿದೆ ಇದರಲ್ಲಿ, ಎಷ್ಟೋ ಜನ ಪ್ರಾಫಿಟ್ ಆಪ್ಷನ್ನೇ ಕೊಟ್ಟರು ತಗೊಳಕ್ಕೆ ರೆಡಿ ಇರಲ್ಲ. ಆ ತಗೊಳ್ಳೋದ್ರ ಮಧ್ಯೆ ಬೇರೆ ಎಲ್ಲ ಏನೆಲ್ಲ ಮಾಡಬಾರ್ದು ಅದನ್ನೆಲ್ಲ ಮಾಡಿ ಎಕ್ಸಿಟ್ ಆಗಿಬಿಡ್ತಾರೆ. ಸ್ವಲ್ಪ ಇದಕ್ಕೆ ಎಕ್ಸಿಟ್ ಆಗಿಬಿಡ್ತಾರೆ. ಆಮೇಲೆ ಎಷ್ಟೋ ಸತಿ ಎಂಟ್ರಿ ಆದಮೇಲೆ ಅಯ್ಯೋ ಇಷ್ಟು ಬಂತು ಬಿಡು ಸಾಕು ಅಂತ ಎಕ್ಸಿಟ್ ಆಗಿಬಿಡೋದು. ಬೇಸ್ಲೆಸ್ ಎಕ್ಸಿಟ್, ಬೇಸ್ಲೆಸ್ ಎಂಟ್ರಿ ಅಂತ ಹೇಳ್ಬೋದು ಇದನ್ನ. ಹೌದು, ಬೇಸ್ಲೆಸ್ ಎಂಟ್ರಿ, ಬೇಸ್ಲೆಸ್ ಎಕ್ಸಿಟ್ ಆಗೋವಾಗ ನಾವು ಸಿಕ್ಕಾಪಟ್ಟೆ ಪ್ರಾಫಿಟ್ ಎಕ್ಸ್ಪೆಕ್ಟೇಷನ್ ಅಂದ್ರಿ ಅಲ್ವಾ? ಅದನ್ನ ಮಾಡೋದು ತಪ್ಪಾಗುತ್ತೆ. ಕರೆಕ್ಟ್. ಬೇಸ್ ಇರಬೇಕು, ಏನ್ ಎಂಟ್ರಿ, ಬೇಸ್ ಇರಬೇಕು, ಯಾಕೆ ಎಕ್ಸಿಟ್. ಕರೆಕ್ಟ್. ಅದಕ್ಕೊಂದು ಕಾರಣ ಇಲ್ಲದೆ ಎಕ್ಸಿಟ್ ಎಂಟ್ರಿ ಆಗಬಾರ್ದು. ತುಂಬ ಅಥೆಂಟಿಕ್ ಆಗಿರ್ಬೇಕು ಕಾರಣ. ಅದು ಕ್ಲಿಯರ್ ಅಲ್ಲ? ನೋಡಿ, ಈ ಸ್ಟಾಕ್ಗೂ ಮತ್ತು ಇಂಡೆಕ್ಸ್ ಆಪ್ಷನ್ಗೂ, ಸ್ಟಾಕ್ ಆಪ್ಷನ್ನು ಇಂಡೆಕ್ಸ್ ಆಪ್ಷನ್ಗೂ ಜಸ್ಟ್ ವೇರಿಯೇಷನ್ ಬರೋದು ನಿಮಗೆ ಲಾಟ್ ಸೈಜು, ಇನ್ವೆಸ್ಟ್ಮೆಂಟು, ಪ್ರೀಮಿಯಮ್ಮು. ಮೆನಿ ಟೈಮ್ಸ್ ನೋಡಿ, ಇವಾಗ ಈ ಬ್ಯಾಂಕ್ ನಿಫ್ಟಿ ಇನ್ವೆಸ್ಟ್ಮೆಂಟ್
ಇದು ಸಾರಿ ಏನು ಸ್ಟ್ರೈಕ್ ಪ್ರೈಸ್ ತಗೊಂಡ್ರೆ ನಿಮಗೆ ಸಿಕ್ಕಿರೋದು 47,400 ಕಾಲ್ ಇಟ್ಕೊಂಡ್ರೆ ಅದು ಬಂದು ಎಂಟ್ರಿ ಪ್ರೈಸ್ ನಿಮಗೆ 266 ರೂಪಾಯಿ. 266 ಇಂಟು 15 ಅಂದರೆ ಎಷ್ಟಾಯಿತು? 3,000 ಚಿಲ್ಲರೆ ಬರುತ್ತೆ. 3,000 4,000 ರೂಪಾಯಿವರೆಗೂ ಬಂದ್ಬಿಡುತ್ತೆ. ಕರೆಕ್ಟ್ ಅಲ್ಲ? ಒಂದು 4,000 ರೂಪಾಯಿವರೆಗೂ ಬರುತ್ತೆ. ಅದೇ ಇದು ಯಾವುದು ಈ ಸ್ಟಾಕ್ ಆಪ್ಷನ್ಸಲ್ಲಿ ಅದೇ ಕಾಲ್ ಆಪ್ಷನ್ನು 2,300. ಬಟ್ ಇಲ್ಲಿ ಏನಾಗುತ್ತೆ, ಸಮ್ ಟೈಮ್ ₹1 ಸಿಗುತ್ತೆ. ₹1 ಸಿಕ್ಕಿದ್ರೆ 2,300 ರೂಪಾಯಿ ಆಗುತ್ತೆ. ಹೌದು, ಕರೆಕ್ಟ್ ಅಲ್ಲ? ₹9 ಅಂತ ತಗೊಂಡಾಗ 21,000 ರೂಪಾಯಿ ಆಗುತ್ತೆ. ಅದೇ ₹1 ಅಂತ ತಗೊಂಡ್ರೆ ನಿಮಗೆ 2,300 ರೂಪಾಯಿ ಬರುತ್ತೆ. ಇಲ್ಲೂ ಅಷ್ಟೇ, ಇದು 266 ರೂಪಾಯಿ ಈ ಬ್ಯಾಂಕ್ ನಿಫ್ಟಿನು. ₹100 ತಗೊಂಡ್ರೆ 1,500 ರೂಪಾಯಿ. ಈ ಥರ ವೇರಿಯೇಷನ್ ಜಾಸ್ತಿ ಆಗ್ತಾ ಇರುತ್ತೆ ಸ್ಟಾಕ್ಗೂ ಇದಕ್ಕೂ. ಮೇಜರ್ಲಿ ನಾವು ಸ್ಟಾಕಲ್ಲಿ ಮತ್ತು ಇಂಡೆಕ್ಸಲ್ಲಿ ನೋಡಬೇಕಾಗಿರೋದು ಸ್ಟ್ರೈಕ್ ಪ್ರೈಸು, ಸಾರಿ ಲಾಟ್ ಸೈಜು. ಸ್ಟ್ರೈಕ್ ಪ್ರೈಸಲ್ಲಿ ಆಕ್ಟಿವ್ ಬೈಯರ್ ಸೆಲ್ಲರ್ ಇದ್ದಾರಾ? ಹೌದು, ತುಂಬ ಇಂಪಾರ್ಟೆಂಟ್. ಆಕ್ಟಿವ್ ಬೈಯರ್ ಸೆಲ್ಲರ್ ಇದ್ದಾರಾ? ಲಾಸ್ಟ್ ಮಿನಿಟ್ವರೆಗೂ ಬೈ ಸೆಲ್ ಆಗ್ತಾನೆ ಇದೆಯಾ ಅಂತ ಈ ಎರಡು ಏನಾದರೂ ನೀವು ನೋಡ್ಕೊಂಬಿಟ್ರೆ ನೀವೇ ಡಿಸೈಡ್ ಮಾಡ್ಕೊಂಬಿಡ್ಬೋದು. ಯಾಕೆಂದರೆ ಯಾವುದೂ ಬೆಸ್ಟ್ ವರ್ಸ್ಟ್ ಅನ್ನೋದಿಲ್ಲ ಸ್ಟಾಕ್ ಮಾರ್ಕೆಟಲ್ಲಿ. ಆ ಬೆಸ್ಟ್ ವರ್ಸ್ಟ್ ಅನ್ನೋದನ್ನು ಯಾವುದೇ ಸೆಕ್ಯೂರಿಟಿ ಅಥಾರಿಟೀಸೇ ಒಳಗಡೆ ಬಿಡಲ್ಲ. ಕರೆಕ್ಟ್ ಅಲ್ಲ? ವರ್ಸ್ಟ್ ಅಂತ ಇಲ್ಲ. ಯಾವ ಒಳ್ಳೆ ಸ್ಟಾಕು ಕೆಟ್ಟ ಸ್ಟಾಕು ಅನ್ನೋದಲ್ಲ. ಒಳ್ಳೆಯದು ಕೆಟ್ಟದ್ದು ಅನ್ನೋದು ಇಲ್ಲವೇ ಇಲ್ಲ. ಇಟ್ಸ್ ಅ ಬಿಸ್ನೆಸ್ಸಲ್ಲಿ ಏನು ಒಳ್ಳೇದು ಕೆಟ್ಟದ್ದು ಬೇಕಾದ್ರೆ ಮನುಷ್ಯರಲ್ಲಿ ಒಳ್ಳೆಯವರು ಕೆಟ್ಟವರು ಅಂತ ಡಿವೈಡ್ ಮಾಡಿ ನೋಡ್ಬೋದೇನೋ. ಇಲ್ಲಿ ನನಗೆ ಇಲ್ಲಿ ಗೊತ್ತಿಲ್ಲ. ಮನುಷ್ಯ ಅಲ್ಲಿ ಕೈ ಇಟ್ಟರೆ ಅವನ್ನ ನೋಡ್ಬೋದು, ಸ್ಟಾಕ್ನ ಏನು ನೋಡೋದಿದೆ. ಹೌದು, ಕರೆಕ್ಟ್ ಅಲ್ಲ? ಸೊ ಇದು ವೇರಿಯೇಷನ್. ಇಲ್ಲಿ ಬಂದು ನೀವು ಎಂಟ್ರಿ ಎಕ್ಸಿಟ್ಗೆ ಕರೆಕ್ಟಾಗಿದ್ದು ಬಿಟ್ರೆ ನಾವು ನೋಡಿ ಈ ಥರ ಈ ಒಂದು ಡೈನಮಿಕ್ ಲೈವ್ ಅಂತ ಯೂಸ್ ಮಾಡಿಕೊಂಡು ಮಾಡ್ತಾ ಇರ್ತೀವಿ. ಈ ಥರ ನಮ್ಗೆ ಅದೇ ಗೊತ್ತು, ಬೇರೆದೆಲ್ಲ ನೋಡಕ್ಕೆ ಹೋಗಲ್ಲ. ಈ ಥರ ಎಂಟ್ರಿ ಎಕ್ಸಿಟ್ ಒಂದು ಕ್ಲಿಯರ್ ಇದ್ಬಿಟ್ರೆ ಏನು ಇಶ್ಯೂ ಇಲ್ಲ. ಯಾವ ಸ್ಟಾಕ್ ಆದರೆ ಇದು, ಯಾವ ಇಂಡೆಕ್ಸ್ ಆದರೆ ಏನು. ಕರೆಕ್ಟೇ. ಬಟ್ ಇದ್ರ ಜೊತೆಲಿ ನಮ್ದು ಏನು ಒಂದಂದರೆ ಈಸಿಯಾಗಿರ್ಬೇಕು. ನಿಮಗೆ ಸ್ಟ್ರೈಕ್ ಪ್ರೈಸ್ನ ಹುಡ್ಕೊಂಡು ಕೂತ್ಕೋಬಾರ್ದು. ಇಲ್ಲಿ ನೋಡಿ, ಇಲ್ಲಿ ಇದೆಯಲ್ಲ ನಮ್ಮ ನೋಡಿ ಆಟೋಮೆಟಿಕ್ ಸ್ಟ್ರೈಕ್ ಪ್ರೈಸ್ ಅಂದರೆ ಅದು ಪ್ರೈಸ್ ಯಾವಾಗ ಬೇಕು, ನೀವು ಯಾವಾಗ ಎಂಟ್ರಿ, ಬೆಳಗ್ಗೆ 9 ಗಂಟೆ ಎಂಟ್ರಿ ತಗೊಳ್ತೀರ ಅವಾಗ ಯಾವ ಸ್ಟ್ರೈಕ್ ಪ್ರೈಸ್ ಬೇಕು, 12 ಗಂಟೆಗೆ ತಗೊಳ್ತೀರ ಅವಾಗ ಯಾವ ಸ್ಟ್ರೈಕ್ ಪ್ರೈಸ್ ತಗೋಬೇಕು, 12:15 ತಗೊಳ್ತೀರ ಅವಾಗ ಯಾಕೆ ಸ್ಟ್ರೈಕ್ ಪ್ರೈಸ್, ಅರ್ಧ ಗಂಟೆ 10 ನಿಮಿಷ ಯಾವಾಗ ಯಾವ ಸ್ಟ್ರೈಕ್ ಪ್ರೈಸ್ ತಗೋಬೇಕು ಅಂತ ಹೇಳಿ ಆಟೋಮೆಟಿಕ್ ಆಗಿ ಬಂದ್ಬಿಡ್ತೀವಿ. ಸೊ ಅದ್ರ ಬೇಸ್ ಮೇಲೆ ತಗೊಳ್ಳೋರು ಇದ್ರೆ ಅದ್ರ ಬೇಸ್ ಮೇಲೆ ನಿಮ್ಮ ಇನ್ವೆಸ್ಟ್ ಏನು ಮಾರ್ಜಿನ್, ಪಾಕೆಟ್ ಅಲ್ಲಿ ಇರೋ ಮಾರ್ಜಿನ್ ಲೆಕ್ಕ ಬರುತ್ತೆ. ಅದನ್ನ ನೋಡ್ಕೊಂಡು ನೀವು ತಗೋಬಹುದು. ಕ್ಲಿಯರ್ ಅಲ್ಲ? ಬಟ್ ಒನ್ಲಿ ಥಿಂಗ್, ಸ್ಟಾಕ್ಸ್ಗೂ ಇಂಡೆಕ್ಸ್ ಏನಪ್ಪ ಅಂದ್ರೆ ಅಲ್ಲಿ ಪ್ರೀಮಿಯಂ ಮಾರ್ಜಿನ್ ಎಷ್ಟು ಕೊಡ್ತೀವಿ, ಇಲ್ಲಿ ಪ್ರೀಮಿಯಂ ಮಾರ್ಜಿನ್ ಎಷ್ಟು ಕೊಡ್ತೀವಿ. ಈ ಎರಡರಿಂದ ಆ ಮಾರ್ಜಿನ್ ಕೊಟ್ಟಷ್ಟು ನಮ್ಗೆ ಪ್ರಾಫಿಟ್ ಬರುತ್ತಾ, ಅಷ್ಟೇ ಟೈಮ್ ಅಲ್ಲಿ ಅಷ್ಟೇ ಏನು ತಲೆನೋವಿಲ್ಲದೆ ಪ್ರಾಫಿಟ್ ಬರುತ್ತಾ. ಏನಪ್ಪಾ ತಲೆನೋವು ಅಂದ್ರೆ ಅದೇ 4ನೇ ಪಾಯಿಂಟ್. ಈ 4ನೇ ಪಾಯಿಂಟ್ ಅಲ್ಲಿ ನೀವು ಡಿಸೈಡ್ ಮಾಡ್ಕೊಳ್ಳಿ. ನಾನು ಹೇಳೋದೇನು, 4ನೇ ಪಾಯಿಂಟ್ ಇವಾಗ ಹೇಳ್ತೀನಿಲ್ಲ, ಅದರಲ್ಲಿ ಏನ್ ತಲೆನೋವು ಇಲ್ಲ ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ರೆ ಬೆಸ್ಟ್ ವರ್ಸ್ಟ್ ಅನ್ನೋದಿಲ್ಲ, ಯಾವ್ದು ನಿಮಗೆ ಬೆಸ್ಟ್ ಅನ್ನೋದು ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಯಾಕಂದ್ರೆ ಒಬ್ಬೊಬ್ರಿಗೆ ಒಂದೊಂದು ಕಂಫರ್ಟ್ ಇರುತ್ತೆ. ಈ ಸ್ಟಾಕ್ಸ್ ಅಲ್ಲೇ ಯೂಸ್ ಆಗ್ಬಿಟ್ಟಿದ್ರೆ ಇಂಡೆಕ್ಸ್ ಬರಕ್ ಆಗಲ್ಲ, ಇಂಡೆಕ್ಸ್ ಅಲ್ಲೇ ಯೂಸ್ ಆಗ್ಬಿಟ್ಟಿದ್ರೆ ಸ್ಟಾಕ್ಸ್ ಬರಕ್ ಆಗಲ್ಲ. ಯಾಕಂದ್ರೆ ಮೈಂಡ್ ಬಿಡಲ್ಲ. ನಮ್ಮ ಮೈಂಡ್ ಸೆಟ್ ಏನಾಗುತ್ತೆ, ಇವು ಅದ್ರಲ್ಲಿ ಅಡ್ಜಸ್ಟ್ ಆಗ್ಬಿಟ್ಟಿರ್ತದೆ, ಅದಕ್ಕೆ ಚೇಂಜ್ ಆಗೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ. ಕರೆಕ್ಟ್. ಸೊ ಈ 4ನೇ ಪಾಯಿಂಟ್ ಅಲ್ಲಿ ನಿಜವಾಗ್ಲೂ ಏನು ತಲೆನೋವಿಲ್ಲ ಅಂತ ನೋಡೋಣ. ಸೊ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡೋದು ಪ್ರಾಫಿಟ್ ಅಲ್ಲೇ ಇರಲ್ಲ. ನಾವು ಎಕ್ಸ್ಪೆಕ್ಟ್ ಮಾಡೋದು ನಾನು ಸುಮಾರು ಜನ ಕೇಳಿರೋದ್ರಲ್ಲಿ 4 ಥರದ್ದು ಅವರು ಫ್ಲೆಕ್ಸಿಬಿಲಿಟಿ ಎಕ್ಸ್ಪೆಕ್ಟ್ ಮಾಡ್ತಾರೆ. ಈ ಆಪ್ಷನ್ ಅಲ್ಲಿ ಯಾವ್ದು ಬೆಸ್ಟ್ ಇರುತ್ತೆ, ಬೈಯರ್ಸ್ ಎಲ್ಲ ಇರುತ್ತಾ, ಕರೆಕ್ಟ್ ಆಗಿ ಎಲ್ಲ ಪ್ರೀಮಿಯಂ ಎಲ್ಲ ಕರೆಕ್ಟ್ ಆಗಿ ಸಿಗುತ್ತಾ ಅಂತ. ನೆಕ್ಸ್ಟ್ ಬಂದು ಪ್ರಾಫಿಟಬಿಲಿಟಿ.
ಲಾಟ್ ಸೈಜು ವೇರಿಯೇಷನ್ ಇದನ್ನ. ನಾಲ್ಕನೇದು ಏನಂತ ಹೇಳಕ್ ಬರ್ತಾ ಇದೀನಿ ಅಂದ್ರೆ, ನಾಲ್ಕನೇದು ಬಂದು ರೂಲ್ಸ್. ಎಕ್ಸ್ಚೇಂಜ್ ಅಲ್ಲಿ ಏನ್ ರೂಲ್ಸ್ ಮಾಡಿಟ್ಟಿದ್ದಾರೆ, ಇದು ಇಂಡೆಕ್ಸ್ಗೆ ಮತ್ತು ಸ್ಟಾಕ್ಸ್ಗೆ ಏನ್ ವೇರಿಯೇಷನ್ ಆ ರೂಲ್ಸ್ ಅಲ್ಲಿ ಅನ್ನುವಾಗ, ಇಂಡೆಕ್ಸ್ ಅಂತ ಬಂದಾಗ ಫಾರ್ ಎಕ್ಸಾಂಪಲ್ ಸುಮಾರು ಜನ ನಾನು ನೋಡಿದಲ್ಲಿ ಇನ್ ದ ಮನಿ ಮಾಡ್ತಾರೆ, ಇನ್ ದ ಮನಿ ಆಪ್ಷನ್ ಮಾಡ್ತಾರೆ. ITM ಮಾಡುವಾಗ ಅವ್ರು ಲಾಸ್ಟ್ ಎಕ್ಸ್ಪೈರಿ ಡೇ ಇನ್ ಕೇಸ್ ಮರ್ತೋದ್ರು ಎಕ್ಸಿಟ್ ಆಗಕ್ಕೆ, ಇಲ್ಲ ಲಾಸ್ಟ್ ಮಿನಿಟ್ 329 ಚೇಂಜ್ ಹೋಗಿ ಮಿಸ್ ಆಗೋಯ್ತು, ಎರಡು ತರನು ಆಗುತ್ತೆ ಅಲ್ವಾ. ಅದಾದಾಗ ಬರುವಂತದ್ದು ರೂಲ್ಸ್ ಏನಿದೆ ಅಂದ್ರೆ, ಇನ್ನು ಫಸ್ಟ್ ಸಿಂಪಲ್ ಆಗಿ ಒಂದು ಹೇಳ್ಬಿಡ್ತೀನಿ, ಇಂಡೆಕ್ಸ್ ಆಪ್ಷನ್ಸ್ ಅಲ್ಲಿ ಅನ್ವಾಂಟೆಡ್ ಎಕ್ಸ್ಟ್ರಾ ಇಲ್ಲ. ನೀವು ಲಾಸ್ಟ್ ಮಿನಿಟ್ ವರೆಗೂ ಇಟ್ಕೋಬಹುದು, ಲಾಸ್ಟ್ ಎಕ್ಸ್ಪೈರಿ ಡೇ ಲಾಸ್ಟ್ ಮಿನಿಟ್ ಇಟ್ಕೋಬಹುದು, ಬೇರೆ ಬಿಟ್ಬಿಟ್ಟು ಅವರೇ ಬೇಕಾದ್ರೆ ನಿಮ್ಮ ಪರವಾಗಿ ಎಕ್ಸಿಟ್ ಆಗ್ತಾರೆ. ಆದ್ರೆ ಏನಪ್ಪ ಅವರೇ ಎಕ್ಸಿಟ್ ಆಗ್ತಾರಲ್ಲ, ಅದಕ್ಕೂ ಸ್ವಲ್ಪ ಚಾರ್ಜ್ ತಗೊಳ್ತಾರೆ, STT ತಗೊಳ್ತಾರೆ, ಅಂದ್ರೆ ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಚಾರ್ಜ್ ಟ್ಯಾಕ್ಸ್ ಅಂದ್ಬಿಟ್ಟು ತಗೊಳ್ತಾರೆ. ಅದ್ರ ಜೊತೆಲಿ ಇನ್ ಕೇಸ್ ಬ್ರೋಕಿಂಗ್ ಅಲ್ಲಿ ನೀವು ಯಾರು ಒನ್ ಸೈಡ್ ಬ್ರೋಕರೇಜ್ ಅಂತ ಬ್ರೋಕರ್ ಹೇಳಿ ಮಾಡಿದ್ರೆ ಅಲ್ಲಿ ನೀವು ಎಕ್ಸಿಟ್ ಆಗದೆ ಎಕ್ಸ್ಚೇಂಜ್ ಕಡೆಯಿಂದಲೇ ಸ್ಕ್ವೇರ್ ಆಫ್ ಮಾಡಕ್ಕೆ ಏನಾದ್ರು ನೀವು ಬಿಟ್ರೆ ಎಕ್ಸಿಟ್ಗೂ ಬ್ರೋಕರೇಜ್ ಇಲ್ಲ, ಆಮೇಲೆ ಹೋಗಿ ಬ್ರೋಕರ್ ಹತ್ರ ಜಗಳ ಮಾಡ್ಬಿಡಿ. ಯಾಕೆಂದ್ರೆ ನೀವಾಗ ಬಿಟ್ಟಿದ್ದು ಅವರಾಗ ಅವ್ರು ಎಕ್ಸಿಟ್ ಆಗ್ಬೇಕಲ್ಲ, ಅದು ಮಾರ್ಕೆಟ್ ಕ್ಲೋಸ್ ಆಗೋಯ್ತು, ಎಕ್ಸ್ಪೈರ್ ಆಗೋಯ್ತು, ಆದಾಗ ಸ್ಕ್ವೇರ್ ಆಫ್ ಮಾಡುವಾಗ ಅವ್ರು ಚಾರ್ಜ್ ಮಾಡ್ತಾರೆ, ಬ್ರೋಕರ್ ಹತ್ರ ಜಗಳ ಮಾಡ್ಬಿಡಿ ಅಂತ ಹೇಳ್ತಾರೆ. ಕ್ಲಿಯರ್? ಇಷ್ಟೇ ತಲೆನೋವು ಇಂಡೆಕ್ಸ್. ಏನ್ ತಲೆನೋವು ಅಲ್ಲ, ಇಷ್ಟೇ ಇರೋದು. ಅದೇ ಚಾರ್ಜಸ್ ಸ್ವಲ್ಪ ಜಾಸ್ತಿ ಆಗ್ತದೆ STT ಅಂತ. STT ಅದೇನು 0.125 ಏನಿದೆ, ಅದೇನು ಈ ಸ್ಪಾಟ್ ಪ್ರೈಸ್ಗೂ ಸ್ಟ್ರೈಕ್ ಪ್ರೈಸ್ಗೂ ಗ್ಯಾಪ್ ಇದೆಯಲ್ಲ, ಆ ಗ್ಯಾಪ್ ವೇರಿಯೇಷನ್ ಮಾಡ್ತಾರೆ, ಅದ್ರ ಮೇಲೆ STT ಆಗುತ್ತೆ. ಕ್ಲಿಯರ್? ಅದೇನು ಟೈಮ್ ವ್ಯಾಲ್ಯೂ ಅಂತೆಲ್ಲ ಸುಮ್ಮನೆ ಬೇಡ ಹಾಕೋದು ಬೇಡ ಅಂತ, ಅದೆಲ್ಲ ಯೂಸ್ಲೆಸ್. ಅದೆಲ್ಲ ಇಂಥ ಜಾಗಕ್ಕೆ ಅವರು ಯೂಸ್ ಮಾಡ್ತಾರೆ ಆ ಗ್ಯಾಪ್ ವ್ಯಾಲ್ಯೂ. ಅದಕ್ಕೆ ಎಷ್ಟು ವ್ಯಾಲ್ಯೂ ಬರುತ್ತೆ ಅದಕ್ಕೆ 0.125% ಟ್ಯಾಕ್ಸ್ ಚಾರ್ಜ್ ಮಾಡ್ತಾರೆ. ಕ್ಲಿಯರ್? ಇದು ಇಂಡೆಕ್ಸ್ ಆಯ್ತು. ಇವಾಗ ಸ್ಟಾಕ್ಸ್ ನೋಡೋಣ. ಇದಿಷ್ಟೇ ಇಂಡೆಕ್ಸ್. ಯಾಕಂದ್ರೆ ಸ್ವಲ್ಪ ಬೇಗ ಹೇಳೋದು ಫಸ್ಟ್ ಹೇಳ್ಬಿಡೋಣ ಅಂತ ಹೇಳಿದೆ. ಈಗ ನೋಡಿ, ಸ್ಟಾಕ್ಸ್ ಅಲ್ಲಿ ಹೋಲ್ಡ್ ಮಾಡಕ್ಕಾಗಲ್ಲ ಎಕ್ಸ್ಪೈರಿ ಡೇವರೆಗೂ, ನಂಬರ್ 1. ಇಲ್ಲಿ ಹೋಲ್ಡ್ ಮಾಡಬಹುದು, ಎಕ್ಸ್ಪೈರಿ ಬಿಟ್ಟು ಬಿಡ್ಬೋದು ಇಂಡೆಕ್ಸ್ ಅಲ್ಲಿ, ಬಟ್ ಇಲ್ಲಿ ಹೋಲ್ಡ್ ಮಾಡಕ್ಕಾಗಲ್ಲ. ಇಲ್ಲೂ ಬಿಟ್ಬಿಡ್ಬೋದು, ಏನ್ ಪ್ರಾಬ್ಲಮ್ ಇಲ್ಲ. ಅಲ್ಲಿ ಬರೀ STT ಅಂತ ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಆಗ್ತದೆ, ಇಲ್ಲಿ ಬೇರೆ ಬೇರೆ ಏನೋ ಬರುತ್ತೆ. ನೀವು ಆಪ್ಷನ್, ನಾನು ಹೇಳ್ತಾ ಇರೋದು ಬರೀ ಆಪ್ಷನ್ ಟ್ರೇಡಿಂಗ್ ಮಾಡಬೇಕು ಅನ್ನೋವಾಗ ಈ ತಪ್ಪು ಮಾಡಬಾರ್ದು. ಇಲ್ಲ ನಾನು ಇಲ್ಲ ಆಪ್ಷನ್ ತಗೊಳ್ತೀನಿ, ಅದೇನಾದ್ರು ಆಗ್ಲಿಲ್ಲ ಅಂದ್ರೆ ಮತ್ತೆ ಡೆಲಿವರಿ ತಗೊಂಡ್ಬರ್ತೀನಿ ಸ್ಟಾಕ್ ಅನ್ನೋದಿದ್ರೆ ಮಾಡ್ಬೋದು. ಅಂದ್ರೆ 4 ದಿನದಿಂದಲೇ ಎಕ್ಸ್ಚೇಂಜ್ ಇಡ್ತಾ ಇರುತ್ತೆ, ಡೆಲಿವರಿ ತಗೊಳಂಗಿಲ್ಲ ತಗೊಂಡ್ಬಿಡಿ, ರೈಟ್ಸ್ ಹೊರಟೋಯ್ತು ನಿಮ್ಗೆ, ಎಕ್ಸ್ಪೈರಿ 4 ದಿನ ಬಿಟ್ಟಿದ್ರು ಇವಾಗಲೇ ರೈಟ್ಸ್ ಕಡಿಮೆ ಆಗೋಯ್ತು, ಹೊರಟೋಯ್ತು ಅಂತ ಲಬ ಹೇಳ್ತಾ ಇರ್ತಾರೆ. ನಿಮ್ಗೆ ಮೋಸ್ಟ್ಲಿ ಪಾಪಪ್ ಮೆಸೇಜ್ ಎಲ್ಲ ಬರ್ತಾ ಇರ್ತಾರೆ. ಕರೆಕ್ಟ್ ಅಲ್ಲ? ಇದೊಂದ ನೆಕ್ಸ್ಟ್ ಎಕ್ಸ್ಪೈರಿ ಅವ್ರಿಗೆ ಇಟ್ಕೊಳಕ್ ಆಗಲ್ಲ. ಇನ್ ಕೇಸ್ 2 ದಿನ ಆಪ್ಷನ್ ಇದು 2 ದಿನ ಎಕ್ಸ್ಪೈರಿ ಇದೆ ಅಂದ್ರೆ ಬ್ರೋಕರ್ ನಿಮ್ಗೆ ನ್ಯೂ ಎಂಟ್ರಿ ತಗೊಳಕ್ ಬಿಡಲ್ಲ. ಇನ್ ಕೇಸ್ ಪೊಸಿಷನ್ ಇದ್ರೆ ಫಸ್ಟ್ ಎಕ್ಸಿಟ್ ಆಗಿ ಅಂದ್ಬಿಟ್ಟು ಜಾಸ್ತಿ ಅವ್ರಿಗೆ ತಲೆನೋವು ಬರುತ್ತಾರೆ, ಅವ್ರು ಎಕ್ಸಿಟ್ ಆಗ್ಬಿಡ್ತಾರೆ. ಹೇಳ್ದೆ ಕೇಳಿದೆ ಇದು ಸ್ಟಾಕ್ಸ್ ಅಲ್ಲಿ ನೋಡಿ, ಇಲ್ಲೇ 3-4 ಬಂದ್ಬಿಡ್ತು. ಕರೆಕ್ಟಾ? ಅದೇ ಇನ್ನೊಂದು ಹೇಳಿದಾಗ ಇನ್ ದ ಮನಿ ಪ್ರಾಫಿಟ್ ಅಲ್ಲಿ ಇದೆ, OTM ತಗೊಂಡು ಇನ್ ದ ಮನಿ ಆಗೋಯ್ತು, ಇನ್ ಕೇಸ್ ಆಗೋಯ್ತು ಅಂದ್ರೆ ಅದೆಲ್ಲ ಡೆಲಿವರಿಗೆ ಹೋಗ್ಬಿಡುತ್ತೆ. ಫಾರ್ ಎಕ್ಸಾಂಪಲ್ 100 ರೂಪಾಯಿ ಯಾವ್ದೋ ಸ್ಟಾಕ್ 100 ಲಾಟ್ ಸೈಜ್ ನನಗೆ ಎಷ್ಟಾಯ್ತು? 10,000 ರೂಪಾಯಿ. ಕರೆಕ್ಟಾ? ಸೊ ಇಲ್ಲಿ ಬಂದು 1,000 ರೂಪಾಯಿ ಒಳಗಡೆ ಇರ್ತದೆ. ನೀವು 10,000 ರೂಪಾಯಿ ಫುಲ್ ಕೊಟ್ಟು ಅದಕ್ಕೆ ಡೆಲಿವರಿ ಚಾರ್ಜ್ ಕೊಟ್ಟು ಅದಕ್ಕೆ ಟ್ಯಾಕ್ಸ್ ಕೊಟ್ಟು ಬ್ರೋಕರೇಜ್ ಕೊಟ್ಟು ತಿರ್ಗಾ ಇಟ್ಕೊಂಡು ಆಮೇಲೆ ಸ್ಟಾಕ್ ಮಾಡಬೇಕಾಗುತ್ತೆ, ಆಪ್ಷನ್ ಎಂಟ್ರಿ ತಗೊಂಡು. ಕರೆಕ್ಟಾ? ಇಷ್ಟು ಇದೊಂದು ಎಕ್ಸ್ಟ್ರಾ. ಇದೆಲ್ಲ ಒಂಥರ ಬರೀ ಆಪ್ಷನ್ ಟ್ರೇಡಿಂಗ್ ಮಾಡಬೇಕು ಅನ್ನೋರಿಗೆ ತಲೆನೋವು. ಆಪ್ಷನ್ ಅಲ್ಲೇ ಇರಬೇಕು ಅಂತ ಡಿಸೈಡ್ ಮಾಡಿದವ್ರಿಗೆ, ಬೇರೆಯವ್ರಿಗಲ್ಲ. ಆಪ್ಷನ್ ಫ್ಯೂಚರ್ ನಾ ಸ್ಟಾಕ್ ಗೆ ಕನ್ವರ್ಟ್ ಮಾಡ್ಕೊಳ್ತೀನಿ ಅಂತ ಚೊಚ್ಚೋಗೋದ್ ಮಾಡ್ಕೊಳ್ಳೋದು ತಲೆನೋವೇ ಅಲ್ಲ. ಇದು ಆರಾಮ್ ಗೊತ್ತಿದ್ದೇ ಮಾಡ್ತಾರೆ. ಸ್ಟಾಕ್ಸ್ ಅಲ್ಲಿ ಸ್ಟಾಕ್ ಆಪ್ಷನ್ಸ್ ಅಲ್ಲಿ ಇನ್ನೊಂದು ಏನ್ ಬರ್ತದೆ, ಈ ಕಂಪನಿ
ಏನ್ ಮಾಡುತ್ತೆ ಫೋರ್ಸ್ ಕ್ಲೋಸರ್ ಅಂತ ಒಂದು ತರುತ್ತೆ. ಅದೇ ಮರ್ಜರ್ ಡಿಮರ್ಜರ್ ಇದೆಲ್ಲ ಬಂದಾಗ ಅಲ್ಲೊಂದು ಎಡವಟ್ಟಿದೆ. ಅದು ಒಬ್ಬೊಬ್ಬ ಕಂಪನಿ ಒಂದೊಂದು ತರ ಕೊಡ್ತಾರೆ. ಹೌದು, ಸಡನ್ ಆಗಿ 100% ಮಾರ್ಜಿನ್ ಅಂತ ಹೇಳ್ಬಿಡ್ಬೋದು. ಅಂದ್ರೆ ಪ್ರೀಮಿಯಂ ಬಿಟ್ಟು ಸ್ಟಾಕ್ ಮಾರ್ಜಿನ್ ಹೇಳ್ಬಿಡ್ತಾರೆ. ಅದು ನಾರ್ಮಲಿ ಫ್ಯೂಚರ್ಸ್ ಅಲ್ಲಿ ಹೇಳ್ತಾರೆ, ಆಪ್ಷನ್ಸ್ ಅಲ್ಲಿ ಎಲ್ಲ ಕಂಪನೀಸ್ ಹಂಗಾಗಲ್ಲ. ಯಾಕಂದ್ರೆ ಯಾವಾಗೋ ಒಂದ್ಸತಿ ಮಾಡ್ತಿರೋದು, ಅದ್ ನಾವ್ ಮಾಡೋವಾಗೆ ಬಂದ್ರೇನೆ ಅದ್ ನಮ್ ತಲೆನೋವು. ನಾವ್ ಆಪ್ಷನ್ ಟ್ರೇಡ್, ಸ್ಟಾಕ್ ಆಪ್ಷನ್ ಟ್ರೇಡ್ ಮಾಡೋವಾಗ ಬಂದ್ರೇನೆ ಅದ್ ತಲೆನೋವು. ನಾವ್ ಎಲ್ಲ ಒಂದೇ ನಾರ್ಮಲ್ ಆಗಿ ಹೋಗ್ಬಿಟ್ಟು ಸಡನ್ ಆಗಿ ಒಂದ್ ಬಾಂಬ್ ಇತ್ತು ಅಂದ್ರೆ ತಡ್ಕೊಳಕ್ಕಾಗಲ್ಲ. ಇದೊಂದು ಸ್ಟಾಕ್ ಆಪ್ಷನ್ಸ್ ಅಲ್ಲಿ ಒಂದ್ ಸಣ್ಣ ಡ್ರಾಬ್ಯಾಕ್ ಇದೆ. ಅದೇ ಹೋಗ್ಲಿ ರೈಟಿಂಗ್ ಇನ್ನೊಬ್ಬ ಆಪ್ಷನ್ ರೈಟಿಂಗ್, ಸ್ಟಾಕ್ ಆಪ್ಷನ್ ರೈಟಿಂಗ್ ಅಂದ್ರೆ ರೈಟಿಂಗ್ ಅಲ್ಲೂ ಅದೇ ನೀವು ಒಂದು ಟೈಮ್ ಕ್ರಾಸ್ ಮಾಡ್ತು ಅಂದ್ರೆ ಏಕ್ದಮ್ 1.5 ಮಾರ್ಜಿನ್ 1.5% ಮಾರ್ಜಿನ್ ರೈಸ್ ಮಾಡ್ಬಿಡ್ತಾರೆ. 1.5 ಟೈಮ್ಸ್ ರೈಸ್ ಮಾಡ್ಬಿಡ್ತಾರೆ. 50% ಎಕ್ಸ್ಟ್ರಾ ಕೊಡ್ಬೇಕು. ಇದು ಮೊದಲೇ ರೈಟಿಂಗ್ ಕೊಡೋದು ಫ್ಯೂಚರ್ ಮಾರ್ಜಿನ್. ಆಲ್ಮೋಸ್ಟ್ ಫ್ಯೂಚರ್ ಮಾರ್ಜಿನ್ ಜೊತೆ ಫ್ಯೂಚರ್ ಮಾರ್ಜಿನ್ ಗಿಂತ ಎಕ್ಸ್ಟ್ರಾ ಕೊಡ್ತಾರೆ. ಅದು ಬಿಟ್ಟು ಇನ್ನೂ ಸ್ವಲ್ಪ ಎಂಡಿವರೆಗೂ ಬಂದ್ಬಿಡ್ತು ಅಂದ್ರೆ ಫುಲ್ ಮಾರ್ಜಿನ್ ಮಾರ್ಜಿನ್ ಕೊಡೋದು ಬರುತ್ತೆ ಎಂಡ್ ಎಕ್ಸ್ಪೈರಿವರೆಗೂ. ಇದೊಂದು ಸ್ಟಾಕ್ ಆಪ್ಷನ್ಸ್ ಅಲ್ಲಿ ಡ್ರಾಬ್ಯಾಕ್ ಇರೋದು. ಬರೀ ಆಪ್ಷನ್ ಟ್ರೇಡ್ ಮಾಡ್ಬೇಕು ಅನ್ನೋರಿಗೆ, ಆಪ್ಷನ್ ಟ್ರೇಡ್ ಮಾಡ್ಬೇಕು ಅನ್ನೋರ್ಗೆ ಮಾತ್ರ ಇದು. ಬೇರೆಯವ್ರಿಗೆಲ್ಲ ಏನಿಲ್ಲ, ಅವ್ರವ್ರ ಕಂಫರ್ಟ್ ಅವ್ರವ್ರಿಗೆ. ಕರೆಕ್ಟ್ ಅಲ್ಲ? ಸರಿ, ಒಂದೇನಪ್ಪ ಅಂದ್ರೆ ಇದು ಸ್ಟಾಕ್ ಆಪ್ಷನ್ಸ್ ಅಲ್ಲಿ ಸ್ವಲ್ಪ ವರ್ಷದಿಂದ ಇದೆಲ್ಲ ಇರ್ಲಿಲ್ಲ. ಆದ್ರೆ ಅವಾಗ ಬೇರೆ ಕನ್ಫ್ಯೂಷನ್ ಇತ್ತು. ಅಮೆರಿಕನ್ ಕಾಲ್ಸ್ ಇತ್ತು, ಅಮೆರಿಕನ್ ಆಪ್ಷನ್ಸ್ ಇತ್ತಲ್ಲ, ಅದೇ ಕಾಲ್ ಅಮೆರಿಕಾ, ಪುಟ್ ಅಮೆರಿಕಾ. ಇವಾಗ ಇರೋದು ಯುರೋಪಿಯನ್ ಆಪ್ಷನ್ಸ್. ಯುರೋಪಿಯನ್ ಆಪ್ಷನ್ಸ್ ಅಲ್ಲಿ ಏನು ಅಷ್ಟು ತಲೆನೋವಿಲ್ಲ. ಬಟ್ ಇದು ಎಕ್ಸ್ಟ್ರಾ ತಲೆನೋವು ಹೆಂಗ್ ಸೇರ್ಸಿದ್ರು ಅಂತ ನಮಗೂ ಗೊತ್ತಿಲ್ಲ. ಯಾಕೆ ಸೇರ್ಸಿದ್ರು ಅಂತ ನಾವೆಲ್ಲ ಮಾಡುವಾಗ ಇಲ್ಲ, ಅವಾಗ ನಾವು ಸ್ಟಾಪ್ ಮಾಡಿದ್ದಾಗೆಲ್ಲ ಅವಾಗ ನಾರ್ಮಲಿ ನಾವು ಅಮೆರಿಕನ್ ಆಪ್ಷನ್ಸ್ ನ ಬೇಡ ಹೋಗಪ್ಪ ಅದು ಅಂತ ಸೈಡ್ ಇಟ್ಬಿಟ್ಟು ಯುರೋಪಿಯನ್ ಆಪ್ಷನ್ಸ್ ನಾವು ಮಾಡ್ತಾ ಇದ್ವಿ. ಸೊ ಈಗ ಅದು ಜಾಸ್ತಿ ಇದೆ. ಯುರೋಪಿಯನ್ ಆಪ್ಷನ್ಸ್ ಅಲ್ಲಿ ಏನು ಇಲ್ಲ, ಸ್ಟಾಕ್ ಆಪ್ಷನ್ಸ್ ಅಲ್ಲೂ ಅನ್ನುವಾಗ ಇದೆಲ್ಲ ಬಂದು ಜೋಡಿಸಿಟ್ಟಿದೆ. ಏನ್ ಮಾಡುತ್ತ ಏನಕ್ಕೆ ಅಂತ ಗೊತ್ತಿಲ್ಲ. ಏನೋ ಇರ್ಬೋದು, ರೀಸನ್ ಇದೆ, ಮಾಡಲ್ಲ. ಕರೆಕ್ಟ್ ಅಲ್ಲ? ಸೊ ಈ ಎರಡು ಕೇಳ್ಕೊಂಡ್ರಲ್ಲ, ಇಂಡೆಕ್ಸ್ ಆಪ್ಷನ್ ನ ಸ್ಟಾಕ್ ಆಪ್ಷನ್ ಅಂತ. ಇಂಡೆಕ್ಸ್ ಆಪ್ಷನ್ ಅಲ್ಲಿ ಈ ಎಕ್ಸ್ಪೈರಿ ಬಿಟ್ಬಿಟ್ರು ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಮತ್ತೆ ಎಕ್ಸಿಟ್ ಬ್ರೋಕರೇಜ್ ಅದು ಇನ್ ದ ಮನಿ. ಇನ್ ಕೇಸ್ ಝೀರೋ ಆಗೋದ್ರೆ ಎಲ್ಲೋ ಕಾರ್ಡ್. ಈ ದುಡ್ಡೇ ಇಲ್ಲಲ್ಲ, ಇಂಡಿಯನ್ ತಗೊಳ್ಳೋದು ಎಲ್ಲ ಕಾರ್ಡ್ ಅಂತ ತೋರಿಸ್ಬಿಟ್ರೆ ದುಡ್ಡು ಖಾಲಿ ಆಗಿತ್ತು, ಎಲ್ಲ ಖಾಲಿ ಆಗಿತ್ತು. ಅದನ್ನ ಕೇಳಲ್ಲ, ಅಂದ್ರೆ OTM ನ ಕೇಳಲ್ಲ. ಇವನು ಸ್ಟಾಕ್ ಆಪ್ಷನ್ ಅನ್ನು OTM ನ ಜಾಸ್ತಿ ಕೇಳಲ್ಲ. ದುಡ್ಡು ನಿಮ್ಮ ಹತ್ರ ಇದೆ ಅಂದ್ರೆ ಮಾತ್ರ ಇದೆಲ್ಲ ಕಟ್ಟಬೇಕು, ಇಲ್ಲ ಅದೇ ಕಟ್ಟೋದಿಲ್ಲ. ಯಾಕೆ? ಸೊ ಇಲ್ಲಿ ಬೆಸ್ಟ್ ಯಾವುದು, ಸ್ಟಾಕ್ ಆಪ್ಷನ್ ಬೆಸ್ಟಾ, ಇಂಡೆಕ್ಸ್ ಆಪ್ಷನ್ ಬೆಸ್ಟಾ ಅಂತ ನಿಮ್ಗೆ ಒಂದ್ಸತಿ ಕೇಳಿಸ್ಕೊಂಡ್ರೆ ಇನ್ನೊಂದ್ಸತಿ ಇದೇ ವಿಡಿಯೋನ ಕೇಳಿಸ್ಕೊಂಡು ನೀವೇ ಡಿಸೈಡ್ ಮಾಡ್ಕೊಳ್ಳಿ. ನಾನು ಇಷ್ಟು ಸಾಲದಲ್ಲ, ಸಾಕಲ್ಲ, ಇಷ್ಟೇ ಮ್ಯಾಕ್ಸಿಮಮ್ ಬೆಸ್ಟ್ ನೋ ಬೆಸ್ಟ್ ಅಂತ ಥಿಂಕಿಂಗ್ ಬರೋದಕ್ಕೆ ಇಷ್ಟೇ ರೀಸನ್. ಇವತ್ತು 4 ಪಾಯಿಂಟ್ ರೀಸನ್ ಇರುತ್ತೆ, ಅದಕ್ಕಿಂತ ಹೆಚ್ಚಿಗೆ ಏನಿರಲ್ಲ. ಬರೀ ನಾರ್ಮಲ್ ಆಗಿ ಟ್ರೇಡ್ ಮಾಡೋದು, ಒಂದು ಒಳ್ಳೆ ವೇ ಅಲ್ಲಿ ಮಾರ್ಕೆಟ್ ನ ಫಾಲೋ ಮಾಡ್ಕೊಂಡು ಬಿಟ್ರೆ ಪ್ರಾಫಿಟ್ ಆಟೋಮೆಟಿಕ್ ಆಗಿ ಬರುತ್ತೆ. ಆತರ ಆಪ್ಷನ್ಸ್ ಟ್ರೇಡಿಂಗ್ ಅಲ್ಲಿ ಪ್ರಾಫಿಟ್ ಮಾಡ್ಕೊಂಡು ಗ್ರೋ ಆಗಿ ಎಂಜಾಯ್ ಮಾಡ್ಕೊಂಡು ಹೋಗೋದನ್ನ ಫೋಕಸ್ ಮಾಡಿ. ಬೆಸ್ಟ್ ಇದು ಅಂತೆಲ್ಲ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ ಅಂತಾನೆ ನಾನು ನಿಖಿಲ್ ಮತ್ತೆ ಯಾರಿನ್ನ ಆ ಕ್ವಶನ್ ಕೇಳಬೇಕು ಅಂತಿದ್ದೀರೋ ಇಲ್ಲ ಕೇಳಿದಿರೋ ಸುಮಾರು ಜನ ಅವ್ರಿಗೆಲ್ಲರಿಗೂ ತಲೆ ಕೆಡಿಸ್ಕೋಬೇಡಿ. ಫಸ್ಟ್ ನೀವು ಫೋಕಸ್ ಮಾಡ್ಬೇಕಾಗಿರೋದು, ನಾನು ಅರ್ನ್ ಮಾಡ್ಕೊಂಡು ಹೋಗ್ಬೇಕಾ, ನಾನು ಗ್ರೋ ಆಗ್ತಾ ಹೋಗ್ಬೇಕಪ್ಪ ಜೀವನದಲ್ಲಿ ಆಪ್ಷನ್ ಟ್ರೇಡಿಂಗ್ ಅಲ್ಲಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಯಾವ್ದು ಬೆಸ್ಟ್ ಯಾವ್ದಷ್ಟು ಸೊಲ್ಯೂಷನ್ ಸಿಗಲ್ಲ ನೋಡಿ. ಇಷ್ಟೇ ಎರಡರಲ್ಲಿ ಇಷ್ಟು ಡಿಫ್ರೆನ್ಸ್ ಇದೆ. ಸೊಲ್ಯೂಷನ್ ಸಿಗಲ್ಲ. ಸೊಲ್ಯೂಷನ್ ನಿಮ್ಮ ಹತ್ರ ಇದೆ. ಯಾವ್ದು ನಿಮ್ಮ ಮಾರ್ಜಿನ್ ಪಾಕೆಟ್ ಅಲ್ಲಿ ಇರೋ ಮನಿಗೆ ಮಾರ್ಜಿನ್ ಕರೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ, ಅದಕ್ಕೆ ತಕ್ಕನಂಗೆ ನಿಮ್ ಎಕ್ಸ್ಪೆಕ್ಟೇಷನ್ ತಕ್ಕನಂಗೆ ನಿಮ್ಗೆ ರಿಟರ್ನ್ಸ್ ಬರುತ್ತೆ ಆಪ್ಷನ್ ಟ್ರೇಡಿಂಗ್ ಇಂದ. ಅದೇ ಬೆಸ್ಟ್. ಬೆಸ್ಟ್ ಯಾವ್ದು ಅಂದ್ರೆ ನಿಮ್ ರಿಟರ್ನ್ಸ್ ಬರೋದೇ ಬೆಸ್ಟ್. ಅದರಲ್ಲೂ ತಲೆನೋವಿಲ್ಲದೆ ಕನ್ಫ್ಯೂಷನ್ ಇಲ್ಲದೆ ರಿಟರ್ನ್ಸ್ ಬರುತ್ತಲ್ಲ, ಅದು ಸೂಪರ್ ಬೆಸ್ಟ್. ಸೊ ಇವಾಗ ನೀವು ಹೇಳೋ ಪ್ರಕಾರ ನೋಡಿದ್ರೆ ಸ್ಟಾಕ್ ಆಪ್ಷನ್ ಬೆಸ್ಟಾ, ಇಂಡೆಕ್ಸ್ ಆಪ್ಷನ್ ಬೆಸ್ಟಾ ಅಂತ ನೋಡಿದ್ರೆ ಎರಡೂ ಬೆಸ್ಟ್ ಅನ್ನೋ ಕೌಂಟ್ ಬರುತ್ತೆ ಅಲ್ವಾ? ಬಟ್ ಅದರಲ್ಲಿ ಮಾಡೋದ್ರಲ್ಲಿ
ಕಂಪ್ಲೀಟ್ ಅವೇರ್ನೆಸ್ ಇಟ್ಕೊಂಡು ಮಾಡಿದಾಗ ಯಾವುದೇ ತರದ್ದು ಕನ್ಫ್ಯೂಷನ್ ಆಗಲ್ಲ. ಕರೆಕ್ಟ್ ಅಲ್ವಾ? ಹೌದು. ಕನ್ಫ್ಯೂಸ್ ಕನ್ಫ್ಯೂಷನ್ ನಿಮ್ಗೆ ಬೆಸ್ಟ್ ಇಲ್ವಾ ಅಂತ ಒಂದು ಅನ್ವಾಂಟೆಡ್ ಪ್ರಶ್ನೆಯಿಂದ ತರೋದು ಮೈಂಡ್. ಕರೆಕ್ಟ್. ಹೌದು. ಯಾಕಂದ್ರೆ ಇವಾಗ ಕನ್ಫ್ಯೂಷನ್ ಅಲ್ಲೇ ಟ್ರೇಡ್ ಮಾಡಿ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗ್ಬಿಡ್ತು ಅಂದ್ರೆ ಮುಂದೆ ಹೋಗ್ತಾ ಹೋಗ್ತಾ ಅದೇ ಟ್ರೇಡಿಂಗ್ ಮಾಡ್ತಿರುವಾಗ ಅದೇ ಒಂದು ತಲೆಯಲ್ಲಿ ಹೊಡ್ಕೊಂಡ್ಬಿಡತ್ತೆ, ಮತ್ತೆ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗ್ತಾನೆ ಇರುತ್ತೆ. ಸ್ವಲ್ಪ ಜನ ಸ್ಟಾಕ್ ಆಪ್ಷನ್ಸ್ ಟ್ರೇಡ್ ಮಾಡಿ ನನಗಿದು ಸೆಟ್ ಆಗಲ್ಲ ಕಳ್ಕೊಂಡ್ಮೇಲೆ ಇಂಡೆಕ್ಸ್ ಆಪ್ಷನ್ಸ್ ಬೆಸ್ಟ್ ಅಂದ್ಬಿಟ್ಟು ಅದಕ್ಕೆ ಬರೋರು ಇದ್ದಾರೆ. ಕಳ್ಕೊಳ್ಳೋದು ಬಂದು ಆಪ್ಷನ್ಸ್ ಅಲ್ಲ ಸರ್, ಕಳ್ಕೊಳ್ಳೋದು. ಹೌದು. ಯಾವ ಆಪ್ಷನ್ಸ್ ಅಂತ ಯಾರು ಕಳ್ಕೊಳಕ್ಕಾಗಲ್ಲ. ಇದೊಂದು ಮೈಂಡಲ್ಲಿ ಇಟ್ಕೊಂಡ್ಬಿಡಿ. ಯಾರು ಕಳ್ಕೊಳಕ್ಕಾಗಲ್ಲ. ಕಳ್ಕೊಳ್ಳೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಆಪ್ಷನ್ ಅಲ್ಲ, ನಾವ್ ಏನ ಯೂಸ್ ಮಾಡ್ತೀವಿ ಎಂಟ್ರಿ ಎಕ್ಸಿಟ್ ಪ್ರಾಫಿಟ್ ಮಾಡಕ್ಕೆ ಯೂಸ್ ಮಾಡ್ತೀವಲ್ಲ, ನಾವ್ ಅದಕ್ಕೆ ಸಂಬಂಧ ಅನ್ಕೊಳ್ತೀವಿ. ಸಂಬಂಧ ಇಲ್ದಿರೋದನ್ನ ಯೂಸ್ ಮಾಡ್ಬಿಟ್ಟು ಅಲ್ಲೋಗಿ ಆಪ್ಷನ್ ಟ್ರೇಡ್ ಮಾಡ್ತಾ ಇದ್ವಿ. ಅದು ಕಳ್ಕೊಳ್ಳೋದಕ್ಕೆ ಕಾರಣ. ಕಳ್ಕೊಳ್ಳೋದಲ್ಲ ಇಲ್ವೇ ಇಲ್ಲ, ಕರೆಕ್ಟ್ ಆಗಿ ಎಲ್ಲ ಗೊತ್ತಿದ್ರೆ. ಇದು ಕಳ್ಕೊಳ್ಳದೆ ಇದ್ದು ಎಂಟ್ರಿ ಎಕ್ಸಿಟ್ ವಿತ್ ಪ್ರಾಫಿಟ್ ಗೆ ಪರ್ಫೆಕ್ಟ್ ಆಗಿ ಬೆಸ್ಟ್ ನಮ್ಗೆ ಅವೇರ್ನೆಸ್ ಇದ್ಬಿಟ್ರೆ ಅದೇ ಬೆಸ್ಟ್. ಈ ಬೆಸ್ಟ್ ಬೇಕಾಗಿರುತ್ತೆ. ಸೊ ನಮ್ ವ್ಯೂವರ್ಸ್ಗೆ ಇವತ್ತು ಈ ಒಂದು ಇದರಿಂದ ಏನ್ ಕ್ಲಾರಿಟಿ ಸಿಕ್ಕಿರುತ್ತಪ್ಪ ಅಂದ್ರೆ ಸ್ಟಾಕ್ ಆಪ್ಷನ್ ಆಗ್ಲಿ ಅಥವಾ ಇಂಡೆಕ್ಸ್ ಆಪ್ಷನ್ ಆಗ್ಲಿ ಅದನ್ನ ಟ್ರೇಡ್ ಮಾಡುವಾಗ ಟ್ರೇಡ್ ಮಾಡಕ್ ಮುಂಚೆ ಈ 4 ಪಾಯಿಂಟ್ನ ನೀವು ಹೇಳ್ದಂಗೆ ಈ 4 ಪಾಯಿಂಟ್ನ ತಿಳ್ಕೊಂಡು ಅಥವಾ ಅದನ್ನ ನೋಟ್ ಮಾಡಿ ಇಟ್ಕೊಂಡು ಅದನ್ನ ನೋಡ್ಕೊಂಡು ಟ್ರೇಡ್ ಮಾಡ್ಬಿಟ್ರೇನೆ ಸೊಲ್ಯೂಷನ್ ಸಿಕ್ಬಿಡುತ್ತೆ ಅನ್ಸುತ್ತೆ. ಸೊ ಎಲ್ಲರಿಗೂ ನಮಸ್ಕಾರ. ತುಂಬಾ ಕ್ಲಾರಿಟಿ ಬಂತು ಅನ್ಸುತ್ತೆ. ಇನ್ನ ಏನಾದ್ರು ಡೌಟ್ ಇದ್ರೆ ಇದರಲ್ಲಿ ಫೋನ್ ಮಾಡಿ, ಕಮೆಂಟ್ಸ್ ಹಾಕಿ, ಮೇಲ್ ಮಾಡಿ ಅಲ್ವಾ? ಇವನ್ ವಾಟ್ಸ್ಆಪ್ ಏನೋ ನಂಬರ್ ಮಾಡ್ತಾ ಇಲ್ಲ, ಮಾಡಿ. ಓಕೆ, ನಮಸ್ಕಾರ. ಬಾಯ್ ಸರ್. ಥ್ಯಾಂಕ್ ಯು.